ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಡುಪಿ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಅರ್ಥಶಾಸ್ತ್ರ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ವೇದಿಕೆ ಹಾಗೆ ಕಳೆದ 5 ವರ್ಷದ ಹಿಂದೆ ಸ್ಥಾಪಿತಗೊಂಡು ಶೈಕ್ಷಣಿಕ ಜಗತ್ತಿನಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸ್ತಾ ಇರುವಂತಹ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಕಾರ್ಕಳದ ಜಂಟಿ ಸಂಯೋಜನೆಯಲ್ಲಿ ನಡೀತಾ ಇರುವಂತಹ ಅರ್ಥಶಾಸ್ತ್ರ ವಿಷಯದ ಪುನಶ್ಚೇತನ ಕಾರ್ಯಾಗಾರ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿರುವಂತಹ ಈ ವಿದ್ಯಾಸಂಸ್ಥೆಯ ಪ್ರಾಚಾರ್ಯರಾಗಿರತಕ್ಕಂತಹ ವಿದ್ವಾನ್ ಗಣಪತಿ ಭಟ್ ಅವರನ್ನು ಇಂದು ಉದ್ಘಾಟಕರಾಗಿ ನಮ್ಮೊಂದಿಗಿರಬೇಕಿತ್ತು. ಕಾರ್ಕಳದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಯವರು, ಅವರ ಬದಲಿಗೆ ನಮ್ಮೊಂದಿಗಿದ್ದಾರೆ ಕಾರ್ಕಳ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸೂರಜ್ ಶೆಟ್ಟಿಯವರು. ಮುಖ್ಯ ಅತಿಥಿಗಳ ನೆಲೆಯಲ್ಲಿ ನಮ್ಮೊಂದಿಗಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಡುಪಿ ಇದರ ಜಿಲ್ಲಾ ಉಪನಿರ್ದೇಶಕರಾಗಿರುವ ಸನ್ಮಾನ್ಯ ಮಾರುತಿ ಸರ್ ಅವರು. ಗೌರವಾನ್ವಿತ ಉಪಸ್ಥಿತಿಯಲ್ಲಿ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಕಾರ್ಕಳದ ಸಂಸ್ಥಾಪಕರು ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ಈ ವೇದಿಕೆಯಲ್ಲಿ ಆಸೀನರಾಗಲಿಕ್ಕಿದ್ದಾರೆ ನಮ್ಮ ಅರ್ಥಶಾಸ್ತ್ರ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಅನುರಾಧ ಎಚ್, ಗೌರವಾಧ್ಯಕ್ಷರಾದ ಐವನ್ ಡೊನಾಥ್ ಸುವರೀಸ್, ಕಾರ್ಯದರ್ಶಿಗಳಾಗಿರುವ ದಿನಕರ ಶೆಟ್ಟಿಯವರು, ನಿವೃತ್ತರಾಗಲಿರುವ ಮತ್ತು ನಿವೃತ್ತರಾಗಿರುವ ಇಬ್ಬರು ಇಂದು ನಮ್ಮಿ ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿಕ್ಕಿರುವಂತಹ ನಾಗರಾಜ್ ವೈದ್ಯ ಸರ್ ಹಾಗೆ ಗೋಪಾಲ್ ಭಟ್ ಸರ್ ಅವರನ್ನು ಇದೀಗ ಅತ್ಯಂತ ಗೌರವದಿಂದ ತಮ್ಮೆಲ್ಲರ ಕರತಾಡನದೊಂದಿಗೆ ಈ ಸಭಾ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಈ ಶೈಕ್ಷಣಿಕ ವರ್ಷದ ಅರ್ಥಶಾಸ್ತ್ರ ಕಾರ್ಯಾಗಾರದ ಉದ್ಘಾಟನಾ ಕಾರ್ಯಕ್ರಮದ ನಮ್ಮೆಲ್ಲ ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿ ವಿರಾಜಮಾನರಾಗುತ್ತಿರುವ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ಅತಿಥಿ ಗಣ್ಯರು ವೇದಿಕೆಯಲ್ಲಿ ವಿರಾಜಮಾನರಾಗುತ್ತಲೇ ಪ್ರಾರ್ಥನೆಯಿಂದ ಎಂತಹ ಕಾಯಿಲೆಯನ್ನು ಬೇಕಾದರೂ ಗುಣಪಡಿಸಬಹುದು ಅಂತಾರೆ ವೈದ್ಯ ವಿಜ್ಞಾನಿ ಅಲೆಕ್ಸಿಸ್ ಕ್ಯಾರಲ್. ಇದೀಗ ಪ್ರಾರ್ಥನೆ ಮೊಳಗಲಿದೆ SMS ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕಿ ಉಮಾ ಮೇಡಮ್ ಅವರ ಧ್ವನಿಯಲ್ಲಿ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮ್ಯಹಂ. ನಾದ ಬ್ರಹ್ಮಮಯಿ ಜಯ ವಾಗೇಶ್ವರಿ ಶರಣಂ ತೇ ಗಚ್ಚಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮ್ಯಹಂ. ತಮಸ್ವಿ ಶರಣ್ಯ ತ್ರಿಭುವನಧನ್ಯ ಸುರಮುನಿವಂದಿತ ಚರಣ ನವರಸ ಮಧುರ ಕವಿತಾ ಮುಖರ ಸ್ಮಿತ ರುಚಿ ರುಚಿರಾಭರಣ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮ್ಯಹಂ. ನಾದ ಬ್ರಹ್ಮಮಯಿ ಜಯ ವಾಗೇಶ್ವರಿ ಶರಣಂ ತೇ ಗಚ್ಚಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮ್ಯಹಂ. ಅಭಿವಂದನೆಗಳು. ಇದು ಒಂದು ರೀತಿಯಲ್ಲಿ ಮಹಿಳಾ ಆಳ್ವಿಕೆಯ ಯುಗ ಅಂತಲೇ ಕರೀಬಹುದು. ಯಾಕೆ ಅಂತ ಹೇಳಿದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಹಿಳೆ, ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯದರ್ಶಿಗಳು ಮಹಿಳೆ, ನಮ್ಮ ಜಿಲ್ಲಾಧಿಕಾರಿಗಳು ಮಹಿಳೆ, ಅದೇ ರೀತಿ ಅರ್ಥಶಾಸ್ತ್ರ ವೇದಿಕೆಯ ಅಧ್ಯಕ್ಷರು ಮಹಿಳೆ. ಒಬ್ಬರು ಒಳ್ಳೆಯ ಅರ್ಥಶಾಸ್ತ್ರ ಉಪನ್ಯಾಸಕಿಯಾಗಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಸ್ವತಃ ನಾನೇ ಅವರ ವಿದ್ಯಾರ್ಥಿಯಾಗಿರುವುದರಿಂದ ಮತ್ತು ಅರ್ಥಶಾಸ್ತ್ರ ವೇದಿಕೆಯ ಅಧ್ಯಕ್ಷರಾಗಿ ನಮ್ಮಿ ವೇದಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವ ಅನುರಾಧ ಎಚ್ ಮೇಡಮ್ ಅವರ ಕಾರ್ಯಕ್ರಮದ ಮುನ್ನುಡಿಯೊಂದಿಗೆ ಸ್ವಾಗತದ ಹೊತ್ತು. ಉಡುಪಿ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಅರ್ಥಶಾಸ್ತ್ರ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ವೇದಿಕೆ ಹಾಗೂ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು
ಕಾರ್ಕಳ ಇದರ ಜಂಟಿ ಆಶ್ರಯದಲ್ಲಿ ನಡೀತಾ ಇರುವಂತಹ ಒಂದು ದಿನದ ಅರ್ಥಶಾಸ್ತ್ರ ಕಾರ್ಯಾಗಾರ ಇವತ್ತು ಈ ಸಂಸ್ಥೆಯಲ್ಲಿ ಈ ಸಭಾಂಗಣದಲ್ಲಿ ನಾವು ಆರಂಭಿಸ್ತಾ ಇದ್ದೇವೆ. ಯೋಜನೆಗಳು ನೂರಾರು, ಸವಾಲಿಗೆ ತಕ್ಕಂತೆ ಬದಲಾವಣೆಗಳು ಅನಿವಾರ್ಯ. ಶೈಕ್ಷಣಿಕ ಪ್ರಗತಿಗಾಗಿ ಚಿಂತಿಸಲು, ಹುರಿದಂಬಿಸಲು, ಅವಲೋಕಿಸಲು, ಪುರಸ್ಕರಿಸಲು ನಾವು ಅರ್ಥಶಾಸ್ತ್ರ ಉಪನ್ಯಾಸಕರೆಲ್ಲ ಇವತ್ತು ಒಟ್ಟಾಗಿದ್ದೇವೆ. ಒಂದು ರೀತಿಯಲ್ಲಿ ಇವತ್ತು ನಮ್ಮ ವಾರ್ಷಿಕ ಜಾತ್ರೆ. ಆದರೆ ಈ ವರ್ಷ ಜಾತ್ರೆಗೆ ಜನ ಸ್ವಲ್ಪ ಕಡಿಮೆ ಬಂದಿದ್ದಾರೆ ಅನ್ನೋದು ಹೇಳಲಿಕ್ಕೆ ಖೇದವಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸರ್ವ ರೀತಿಯ ನೆರವನ್ನು ನೀಡಿ ಸ್ಥಳಾವಕಾಶವನ್ನು ಒದಗಿಸಿದವರು, ಶಿಕ್ಷಣ ಕ್ಷೇತ್ರದಲ್ಲಿ ವಾಮನ ಹೆಜ್ಜೆಯಂತೆ ಇರಿಸಿ ತ್ರಿವಿಕ್ರಮನಾಗಿ ತನ್ನ ಇಡೀ ಜಿಲ್ಲೆಯನ್ನು, ರಾಜ್ಯವನ್ನು ವ್ಯಾಪಿಸಿದಂತಹ ಒಂದು ದೊಡ್ಡ ಸಂಸ್ಥೆ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು. ಈ ಕಾಲೇಜಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇದೀಗ ಹಮ್ಮಿಕೊಂಡಿದ್ದೇವೆ. ವಾಟ್ ಮೇಕ್ಸ್ ಎ ಸ್ಕೂಲ್ ಗುಡ್ ಅಂದಾಗ, ಈಸ್ ಇಟ್ ಪೇರೆಂಟ್ ಆರ್ ಪ್ರಿನ್ಸಿಪಾಲ್, ಫೆಸಿಲಿಟೀಸ್ ಆರ್ ಸಿಲೆಬಸ್, ಅಥವಾ ನಾವು ಸ್ಟೂಡೆಂಟ್ ಆರ್ ಟೀಚರ್ ಅಂತ ಕೇಳಿದಾಗ ನಾವೆಲ್ಲ ಒಪ್ಕೊಳ್ತೇವೆ ಎಲ್ಲರೂ ಮುಖ್ಯ ಶಿಕ್ಷಣದಲ್ಲಿ ಅಂತ ನಾವು ಒಪ್ಕೊಳ್ತೇವೆ. ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬಂದಾಗ ಇದು ಕೆಲವು ವಿದ್ಯಾರ್ಥಿಗಳಿಂದ ಕಟ್ಟಿಕೊಂಡ ಒಂದು ಸಂಸ್ಥೆ ಯಾವ ರೀತಿಯಲ್ಲಿ ಮಹಾನಾಗಿ ಒಂದು ಗುಡ್ ಇನ್ಸ್ಟಿಟ್ಯೂಷನ್ ಆಗಿ, ಒಂದು ಗ್ರೇಟ್ ಇನ್ಸ್ಟಿಟ್ಯೂಷನ್ ಆಗಿ, ಒಂದು ಎಕ್ಸ್ಟ್ರಾ ಆರ್ಡಿನರಿ ಇನ್ಸ್ಟಿಟ್ಯೂಷನ್ ಆಗಿ ಬೆಳಿಬೇಕಾದ್ರೆ ಆ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಅಥವಾ ಸ್ಥಾಪಕರು ರೋಡ್ ಮ್ಯಾಪ್ ಹಿಡಿದವರಾಗಿರ್ತಾರೆ. ಅವರು ಮುಖ್ಯವಾದ ಕಾರಣೀಕರ್ತರಾಗ್ತಾರೆ. ಈ ಒಂದು ಸಂಸ್ಥೆಯ ಅಂದರೆ ನಮ್ಮ ರಿಲೇಟಿವ್ಸ್ ಕೆಲವು ಮಕ್ಕಳಲ್ಲಿ ಓದಿದ್ದಾರೆ ಅಥವಾ ನಾವು ಉಪನ್ಯಾಸಕರನ್ನು ಇಲ್ಲಿ ಮಾತನಾಡಿಸಿದಾಗ ನಮಗೆ ಅನಿಸುವುದು, ಈ ಒಂದು ಸಂಸ್ಥೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬರೀ ಅಂಕ ಗಳಿಸುವುದಷ್ಟೇ ಅವರ ಗುರಿಯಾಗಿರದೆ ಒಳ್ಳೆಯ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಮಕ್ಕಳಲ್ಲಿ ಮೂಡಿಸ್ತಾ ಇರುವುದು ನಮ್ಗೆ ಗೊತ್ತಾಗ್ತಾ ಇದೆ. ಹಾಗೆಯೇ ಉಪನ್ಯಾಸಕರು ಕೂಡ ಯಾವ ಸಂಸ್ಥೆಯಲ್ಲಿ ಉಪನ್ಯಾಸಕರಿಗೆ ತನ್ನ ಸಂಸ್ಥೆಯ ಬಗ್ಗೆ ಒಂದು ಅಭಿಮಾನ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಹಾಗೆ ತನ್ನ ಮ್ಯಾನೇಜ್ಮೆಂಟಿನ ಬಗ್ಗೆ ಬಹಳಷ್ಟು ಕೃತಜ್ಞತಾ ಭಾವ ಇದೆ, ಆಗ ಆ ಮ್ಯಾನೇಜ್ಮೆಂಟ್, ಆ ಸಂಸ್ಥೆ ಗೆದ್ದಿದೆ ಅಂತ ಅರ್ಥ. ಅಂತಹ ಒಂದು ಗೆಲುವು ಸಾಧಿಸಿದ ಸಂಸ್ಥೆಯಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲು ನಮಗೆ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಉಪನ್ಯಾಸಕ ಮಿತ್ರರೇ, ಇವತ್ತು ನಾವು ಒಂದು ದಿನದ ಕಾರ್ಯಾಗಾರವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು 100ಕ್ಕೆ 100 ಅಂಕಗಳನ್ನು ತೆಗೆದ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ಮಾಡಲಿಕ್ಕಿದ್ದಾರೆ. ಖುಷಿ ಏನಂತಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಪಟ್ಟಿ ಉದ್ದವಾಗ್ತಾ ಇದೆ. ಕಳೆದ ಸಲ 28-29 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಮಕ್ಕಳು ಪಡೆದಿದ್ರೆ, ಈ ಸಲ ಸುಮಾರು 31 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಪಡೆದಿರುವುದು ನಮ್ಮ ಉಪನ್ಯಾಸಕರಿಗೆ ಒಂದು ಹೆಮ್ಮೆಯ ಗರಿ. ಹಾಗೆಯೇ 100ಕ್ಕೆ 100 ಫಲಿತಾಂಶವನ್ನು ಅರ್ಥಶಾಸ್ತ್ರ ವಿಷಯದಲ್ಲಿ ತರಿಸುವುದು ಅಂದರೆ ಅಷ್ಟು ಸುಲಭವಲ್ಲ. ಯಾಕಂದರೆ ಸಾಮಾನ್ಯವಾಗಿ ಸೈನ್ಸಲ್ಲಿ ನಾವು ತುಂಬ ನೋಡ್ತೇವೆ, ಕಲಾ ವಿಭಾಗದಲ್ಲಿ, ವಾಣಿಜ್ಯ ವಿಭಾಗದಲ್ಲಿ, ಅಂದರೆ ಈ ಒಂದು ನಮ್ಮ ಈ ಸಬ್ಜೆಕ್ಟಲ್ಲಿ 100ಕ್ಕೆ 100 ಫಲಿತಾಂಶ ತರಿಸುವುದಂದರೆ ನಮ್ಮ ಉಪನ್ಯಾಸಕರ ಶ್ರಮ ಎಷ್ಟಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ನಾವು ಈ ವರ್ಷ ಸುಮಾರು 44 ಉಪನ್ಯಾಸಕರು ನಮ್ಮ ಪರೀಕ್ಷೆ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 3 ಪರೀಕ್ಷೆಗಳು ನಡೀತದೆ, ತಮಗೆಲ್ಲ ಗೊತ್ತಿದೆ. ನಾವು ಮೊದಲ ಎಕ್ಸಾಮನ್ನು ಮಾತ್ರ ಪರಿಗಣನೆಗೆ ತಗೊಂಡಾಗಲೂ ಕೂಡ ನಮಗೆ 44 ಉಪನ್ಯಾಸಕರು 100ಕ್ಕೆ 100 ಅರ್ಥಶಾಸ್ತ್ರ ವಿಷಯದಲ್ಲಿ ಫಲಿತಾಂಶವನ್ನು ತಂದಿರ್ತಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂತಹ ಒಂದು ಪ್ರತಿ ಒಂದು ಸ್ಟೂಡೆಂಟನ್ನು ರೀಚ್ ಆಗಿದ್ದಾರೆ ಅನ್ನೋದು ಬಹಳ ಸಂತೋಷದ ವಿಷಯ. ಹಾಗೆ ನಮ್ಮ ಉಡುಪಿ ಜಿಲ್ಲೆಯ ಅರ್ಥಶಾಸ್ತ್ರ ಸೌಧದ 2 ಮುಖ್ಯ ಪಿಲ್ಲರ್ಗಳು, ದಿಗ್ಗಜರು, ನಿಮಗೆ ಗೊತ್ತಿದೆ, ವಯೋನಿವೃತ್ತಿಯನ್ನು ಇಬ್ಬರು ಈ ವರ್ಷ ಹೊಂದಲಿಕ್ಕಿದ್ದಾರೆ. ಒಬ್ಬರು ಮೇ ತಿಂಗಳಲ್ಲಿ ನಿವೃತ್ತಿಯನ್ನು ಹೊಂದಿ ಪ್ರವೃತ್ತಿಯತ್ತ ಮುಖ ಮಾಡಿದರೆ, ಇನ್ನೋರ್ವರು ಇದೇ ವಾರದಲ್ಲಿ, ಇದೇ ತಿಂಗಳ 31ಕ್ಕೆ ಸೇವಾ ನಿವೃತ್ತಿಯನ್ನು ಕಾಣಲಿಕ್ಕಿದ್ದಾರೆ. ವಿಷಯ ಜ್ಞಾನದಲ್ಲಿ ಸಾಗರದಂತೆ, ನಡೆ ನುಡಿ ಸೌಜನ್ಯದಲ್ಲಿ ತನಗಿಂತ ಕಿರಿಯರಿಲ್ಲ ಎನ್ನುವ ವಿನೀತ ಭಾವದವರು, ತುಂಬಿದ ಕೊಡ ಅಂತ ಹೇಳ್ಬೋದು. ಯಾವುದೇ ಒಂದು ಕಾರ್ಯಕ್ರಮವನ್ನು ನಡೆಸುವಲ್ಲಿ ಸಂಘಟನಾ ಚತುರರು. ಅವರು ಶ್ರೀಯುತ ಗೋಪಾಲ್ ಭಟ್ ಹೊಸಂಗಡಿ ಪ್ರಾಂಶುಪಾಲರಾಗಿ ಮೇ ತಿಂಗಳಲ್ಲಿ ನಿವೃತ್ತರಾಗಿರುತ್ತಾರೆ. ಹಾಗೆಯೇ ಇನ್ನೋರ್ವರು ಶ್ರೀಯುತ ನನ್ನ ಗುರುಗಳು ಕೂಡ, ಸಂತೋಷ ಆಗ್ತಾಯಿದೆ, ನಾನು ವಯೋನಿವೃತ್ತಿಯನ್ನು ಇದೇ ವಾರದಲ್ಲಿ ಅವರು ನಿವೃತ್ತರಾಗ್ತಾ ಇದ್ದಾರೆ. ನಾಗರಾಜ್ ವೈದ್ಯ ಸರ್
ಪ್ರಾಂಶುಪಾಲರು ಸರಕಾರಿ ಪದವಿ ಪೂರ್ವ ಕಾಲೇಜು ಗೋಳಿಯಂಗಡಿ. ಅವರು ಇವತ್ತಿನ ನಮ್ಮ ಗಣ್ಯ ಮಾನ್ಯರಿಂದ ಸನ್ಮಾನವನ್ನು ಗೊಳ್ಳಿಕ್ಕಿದ್ದಾರೆ. ಹಾಗೆಯೇ ನಮ್ಮ ಅರ್ಥಶಾಸ್ತ್ರ ಉಪನ್ಯಾಸಕ ಕುಟುಂಬದಿಂದ ಪ್ರಾಂಶುಪಾಲ ಕುಟುಂಬಕ್ಕೆ ಮುಂಬಡ್ತಿಯನ್ನು ಹೊಂದಲಿಕ್ಕಿರುವಂತಹ ಪದೋನ್ನತಿಯನ್ನು ಹೊಂದಿ ನಮ್ಮ ಗರಿಮೆಯನ್ನು ಹಿರಿಮೆಗೊಳಿಸಿರುವವರು ಶ್ರೀಯುತ ವಿನ್ಸೆಂಟ್ ಸರ್. ಸರಕಾರಿ ಪದವಿ ಪೂರ್ವ ಕಾಲೇಜು ಹೆಜಮಾಡಿ ಇಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿದ್ದು, ಈಗ ಸರಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ಮಣ್ಣು ಇಲ್ಲಿ ಪ್ರಾಂಶುಪಾಲರಾಗಿ ಪದೋನ್ನತಿಯನ್ನು ಹೊಂದಲಿಕ್ಕಿದ್ದಾರೆ. ಅವರಿಗೂ ಕೂಡ ನಮ್ಮದೊಂದು ಅಭಿಮಾನದ ಅಭಿನಂದನಾರ್ಪಣೆಯನ್ನು ಇಟ್ಟುಕೊಳ್ಳಿಕ್ಕಿದ್ದೇವೆ. ಹಾಗೆಯೇ ಪಠ್ಯಕ್ರಮ ಎನ್ನುವುದು ಪ್ರತಿ ವರ್ಷ ಬದಲಾಗ್ತಾ ಇರುತ್ತೆ. ಸಾಮಾನ್ಯವಾಗಿ ನಾವು ಉಪನ್ಯಾಸಕರೆಲ್ಲ ಅಪ್ಡೇಟ್ ಆಗ್ತಾ ಇರ್ತೇವೆ. ಕ್ವಶನ್ ಬ್ಯಾಂಕ್ನಲ್ಲಿ ಇತ್ತೀಚೆಗೆ ನಮಗೆ ಗೊತ್ತಿದ್ದ ಹಾಗೆ ಕಳೆದ ಡಿಸೆಂಬರ್ನಲ್ಲಿ ಬದಲಾವಣೆಗಳಾಯಿತು. ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಸ್ವಲ್ಪ ಬದಲಾವಣೆಗಳಾಗಿದೆ. ಈ ಎಲ್ಲ ಉಪನ್ಯಾಸಕರ ಸವಾಲುಗಳೇನು, ಕ್ವಶನ್ ಬ್ಯಾಂಕ್ನಲ್ಲಾದ ಮಾರ್ಪಾಡುಗಳೇನು, ಇಲಾಖೆಯ ನಿರೀಕ್ಷೆಗಳು ಯಾವುದು, ಇದರ ಬಗ್ಗೆಲ್ಲ ಇವತ್ತೊಂದು ಒಳ್ಳೆಯ ಸೆಷನ್ನನ್ನು ನಡೆಸಲಿಕ್ಕೊಳ್ಳಿಕ್ಕಿದ್ದಾರೆ ಶ್ರೀಯುತ ಧರ್ಮೇಂದ್ರ ಸರ್ ಅಂತ, ಸರಕಾರಿ ಸ್ವತಂತ್ರ PU ಕಾಲೇಜ್ ಹಾಸನ. ಅಲ್ಲಿಂದ ಅವರು ಈಗ ನಮ್ಮನ್ನು ಬಂದು ಕೂಡ್ಕೊಳ್ಳಿಕ್ಕಿದ್ದಾರೆ. ಅವರದ್ದೊಂದು ಸೆಷನ್ ಇದೆ. ಹಾಗೆಯೇ ನಮ್ಮ ಅರ್ಥಶಾಸ್ತ್ರದಲ್ಲಿ ಸಾಕಷ್ಟು ಮ್ಯಾಥಮ್ಯಾಟಿಕಲ್ ಸೊಲ್ಯೂಷನ್ಸ್ ಪ್ರಾಬ್ಲಮ್ಸ್ಗಳು ಸುಮಾರಿದ್ದಾವೆ. ಇತ್ತೀಚಿನ ಕ್ವಶನ್ ಬ್ಯಾಂಕಲ್ಲಿ ಹೊಸ ಕ್ವಶನ್ಸ್ ಎಲ್ಲ ಸೇರ್ಪಡೆಯಾಗಿದೆ. ಅದರಲ್ಲಿ ಅನೇಕ ಉಪನ್ಯಾಸಕರಿಗೆ ಸಂದೇಹಗಳಿರುತ್ತೆ. ಆ ಸಂದೇಹಗಳನ್ನೆಲ್ಲ ನಮಗೆ ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕಿದ್ದಾರೆ ಇನ್ನೊಂದು ಸೆಷನ್ನಿನ ಮೂಲಕ ಶ್ರೀಯುತ ದಿನಕರ್ ಅವರು ನಮ್ಮ ಕಾರ್ಯದರ್ಶಿಗಳು, ಅವರದ್ದೊಂದು ಸೆಷನ್ ಕೂಡ ನಾವು ಇಟ್ಕೊಂಡಿದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕ್ವಶನ್ ಬ್ಯಾಂಕಿಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ವಿದ್ಯಾರ್ಥಿಗಳ ಕೈಗೆ ಎಟುಕುವ ರೀತಿಯಲ್ಲಿ ಮಕ್ಕಳಿಗೆ ಪ್ರಯೋಜನ ಆಗಲಿ ಅಂತ ಪ್ರಯತ್ನವನ್ನು ಪಟ್ಟವರು ಶ್ರೀಯುತ ಭಾಸ್ಕರ್ ಉಡುಪ, ಸರಕಾರಿ ಪದವಿ ಪೂರ್ವ ಕಾಲೇಜು ಬಿತ್ಕಲ್ಕಟ್ಟೆ. ಹಾಗೆಯೇ ಕುಮಾರಿ ಅಕ್ಷತಾ, ಇವರು ಎಕ್ಸಲೆಂಟ್ PU ಕಾಲೇಜು ಸುಣ್ಣಾರಿ. ಇವರು ಕ್ವಶನ್ ಬ್ಯಾಂಕನ್ನು ಎಲ್ಲ ಆನ್ಸರನ್ನು ಬರೆದು ಪುಸ್ತಕವನ್ನು ಇವತ್ತು ಅನಾವರಣವನ್ನು ನಮ್ಮ ಅತಿಥಿಗಳು ಮಾನ್ಯ ಉಪನಿರ್ದೇಶಕರು ಅನಾವರಣಗೊಳಿಸಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮ ಕೂಡ ನಾವು ಇಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಈ ಸಂಸ್ಥೆಯ ಪ್ರಾಂಶುಪಾಲರಾದ ವಿದ್ವಾನ್ ಗಣಪತಿ ಭಟ್ ಸರ್. ಇವರು ದೂರದ ಕ್ರಿಯೇಟಿವ್ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಇರಿಸ್ಕೊಂಡಿದ್ದೇವೆ. ಹೇಗೋ ಏನೋ ಎನ್ನುವ ಕಳವಳ ನಮಗೆ ಬಾರದ ರೀತಿಯಲ್ಲಿ, ಅಂದರೆ ಹೂ ಎತ್ತಿದಷ್ಟು ಹಗುರ ಮಾಡಿದ್ದಾರೆ ನಮ್ಮ ಕೆಲಸವನ್ನು ಶ್ರೀಯುತ ಗಣಪತಿ ಭಟ್ ಸರ್ ಅವರು. ನಮ್ಮ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿ ಮುನ್ನಡೆಸಿಕೊಂಡು ಹೋಗಬೇಕು ಅಂತ ಕೇಳಿಕೊಳ್ಳುತ್ತಾ ಶ್ರೀಯುತರನ್ನು ಆತ್ಮೀಯವಾಗಿ ಅರ್ಥಶಾಸ್ತ್ರ ವೇದಿಕೆಯ ಪರವಾಗಿ ಬರಮಾಡಿಕೊಳ್ತಾ ಇದ್ದೇನೆ ಸರ್. ಶ್ರೀಯುತರಿಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಚಂದ್ರಶೇಖರ್ ಸರ್, ಸರಕಾರಿ ಪದವಿ ಪೂರ್ವ ಕಾಲೇಜು ಕುಂದಾಪುರ, ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬೈಂದೂರು ಸರಕಾರಿ ಪದವಿ ಪೂರ್ವ ಕಾಲೇಜು ಬೈಂದೂರು. ಹಾಗೆಯೇ ಈ ಕಾರ್ಯಕ್ರಮವನ್ನು ಪ್ರಜ್ವಲಿಸಿ ಉದ್ಘಾಟನೆಯನ್ನು ಮಾಡಿಕೊಡಬೇಕು. ನಮ್ಮ 100ಕ್ಕೆ 100 ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಿ ಗೌರವಿಸಬೇಕು ಅಂತ ನಾವು ಕೇಳಿಕೊಂಡಾಗ ನಮ್ಮ ಆಮಂತ್ರಣವನ್ನು ಮನ್ನಿಸಿ ನಮಗೆ ಸಹಕಾರವನ್ನು ನೀಡಿ ಕೊಡ್ತೇನೆ, ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದವರು ಶ್ರೀಯುತ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ. ಅವರು ಕಾರ್ಯಬಾಹುಳ್ಯದ ಪ್ರಯುಕ್ತ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಬರಲಿಕ್ಕಾಗಲಿಲ್ಲ ಅಂತ ಅವರ ಪ್ರತಿನಿಧಿಯಾಗಿ ಸೂರಜ್ ಶೆಟ್ಟಿ, ಇವರು ಟ್ರಸ್ಟಿ, ಮುನಿಯಾಲು ಉದಯ್ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್, ಸೂರಜ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ಚಂದ್ರಶೇಖರ್ ಸರ್, ಸರಕಾರಿ ಪದವಿ ಪೂರ್ವ ಕಾಲೇಜು ಕುಂದಾಪುರ, ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ಇಲಾಖೆಯ ಮುಖ್ಯಸ್ಥರು. ತಾನು ಮಾಡುವ ಕೆಲಸ ಚಿಂತನಾತ್ಮಕವಾಗಿರಬೇಕು, ಹಾಗೆಯೇ ಅಪೂರ್ವವಾಗಿರಬೇಕು ಎನ್ನುವ ತುಡಿತವನ್ನು ಹೊಂದಿದವರು. ಯಾರೂ ಕೂಡ ಯಾವುದೇ ಒಳ್ಳೆಯ ಕೆಲಸ ಮಾಡಿದಾಗ ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡುವವರಿಗೆ ಸದಾ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಾ ಇರುವವರು ನಮ್ಮ ನೆಚ್ಚಿನ ಉಪನಿರ್ದೇಶಕರಾದ ಶ್ರೀಯುತ ಮಾರುತಿ ಸರ್. ಇವರು ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ತಮಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಜಯಶ್ರೀ ಮೇಡಮ್, ಸರಕಾರಿ ಪದವಿ ಪೂರ್ವ ಕಾಲೇಜು ಹಿರಿಯಡ್ಕ, ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ
ಇಂದು ನಮ್ಮಿಂದ ಸನ್ಮಾನಗೊಳ್ಳಲಿರುವವರು ಎಲ್ಲ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಉಪನ್ಯಾಸಕರ ಮನಸ್ಸನ್ನು ಗೆದ್ದಿರುವಂತಹ ತುಂಬಿದ ಕೊಡ ಅಥವಾ ಮಾತು ಕಡಿಮೆ ದುಡಿಮೆ ಹೆಚ್ಚು ಎನ್ನುವಂತಹ ಇಬ್ಬರು ವ್ಯಕ್ತಿತ್ವದವರನ್ನು ನಾವು ಇವತ್ತು ಸೇವಾ ನಿವೃತ್ತಿಯನ್ನು ಇಲ್ಲಿ ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಒಬ್ಬರು ಶ್ರೀಯುತ ಗೋಪಾಲ್ ಭಟ್ ಸರ್ ಹಾಗೂ ಇನ್ನೋರ್ವರು ನಾಗರಾಜ್ ವೈದ್ಯ ಸರ್. ಇವರಿಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ಗೋಪಾಲ್ ಭಟ್ ಸರ್ ಇವರಿಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ವೀರೇಂದ್ರ ಸರ್, ಸರಕಾರಿ ಪದವಿ ಪೂರ್ವ ಕಾಲೇಜು ಬಜಗೋಳಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಶೋಭಾ ಮೇಡಮ್, ಸರಕಾರಿ ಪದವಿ ಪೂರ್ವ ಕಾಲೇಜು ಕಾರ್ಕಳ ಶೋಭಾ ಮೇಡಮ್, ಅರ್ಥಶಾಸ್ತ್ರದ ದಿಗ್ಗಜರು, ಇವತ್ತು ಸೇವಾ ನಿವೃತ್ತಿಯನ್ನು ಪಡೆದು ನಮ್ಮ ಅರ್ಥಶಾಸ್ತ್ರ ವೇದಿಕೆ ಬಡ ಆಗ್ತಾ ಇದೆ ಅನ್ನೋದರಲ್ಲಿ ಬೇಸರ ಆಗ್ತಾ ಇದೆ. ಸರ್, ನಿಮ್ಮ ಸೇವಾ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ಆಶಿಸ್ತಾ ಹೋಗ್ತೇವೆ. ಹಾಗೆಯೇ ಈ ಕಾರ್ಯಕ್ರಮದ ನಮ್ಮ ಉಡುಪಿ ಅರ್ಥಶಾಸ್ತ್ರ ವೇದಿಕೆಯ ಗೌರವಾಧ್ಯಕ್ಷರಾಗಿ ಸದಾ ನಮಗೆ ಎಲ್ಲ ರೀತಿಯ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ನೀಡ್ತಾ ಇರುವಂತಹ ಲಘು ಧಾಟಿಯ ನಗು ಮೊಗದ ನಮ್ಮ ಗೌರವಾಧ್ಯಕ್ಷರು ಶ್ರೀಯುತ ಐವಾನ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಅವರಿಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಸತೀಶ್ ರೈ, ಸರಕಾರಿ ಪದವಿ ಪೂರ್ವ ಕಾಲೇಜು ಹಿರಿಯಡ್ಕ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅರ್ಥಶಾಸ್ತ್ರ ವೇದಿಕೆಯ ಕಾರ್ಯದರ್ಶಿಯಾಗಿ ಪಾದರಸ ಚಟುವಟಿಕೆಯ ದಿನಕರ್ ಇವತ್ತಿನ ಸಂಪನ್ಮೂಲ ವ್ಯಕ್ತಿ ಕೂಡ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಅವರಿಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಸುಮಿತ್ರಾ, ಅರ್ಥಶಾಸ್ತ್ರ ಉಪನ್ಯಾಸಕಿ, ಜ್ಞಾನಸುಧಾ ಪದವಿ ಪೂರ್ವ ಕಾಲೇಜು ಕಾರ್ಕಳ ಸುಮಿತ್ರಾ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾವು ಈ ಕಾರ್ಯಕ್ರಮವನ್ನು ಎಲ್ಲಿ ನಡೆಸುವುದು ಎನ್ನುವಂತಹ ಒಂದು ಮಾತನ್ನು ಕೇಳಿ ಬರುವಾಗ ಮೇಡಮ್ ನೆಕ್ಸ್ಟ್ ಇಯರ್ ನಮ್ಮ ಕಾಲೇಜಲ್ಲಿ ಮಾಡುವ ಅಂತ ನಮ್ಮನ್ನು ಹುರಿದಂಬಿಸಿದವರು. ಈ ಕಾರ್ಯಕ್ರಮ ಎಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ನಡೆಯುವಂತೆ ನಮ್ಮದೇ ಮನೆ ಕಾರ್ಯಕ್ರಮ ಎನ್ನುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಜವಾಬ್ದಾರಿಯನ್ನು ಹೊತ್ತವರು ಇದೇ ಸಂಸ್ಥೆಯ ಉಪನ್ಯಾಸಕರಾದಂತಹ ಅರ್ಥಶಾಸ್ತ್ರ ಉಪನ್ಯಾಸಕರಾದಂತಹ ಉಮೇಶ್ ಇವರು. ಉಮೇಶ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಇದೇ ಸಂಸ್ಥೆಯ ಎಲ್ಲ ಉಪನ್ಯಾಸಕ ವೃಂದದವರನ್ನು ಹಾಗೂ ವಿದ್ಯಾರ್ಥಿಗಳನ್ನು, ಕೆಲವು ವಿದ್ಯಾರ್ಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಿಲ್ಲೆಯ ದೂರದ ಕಾರ್ಕಳದಲ್ಲಿ ಇಟ್ಟಿದ್ದೇವೆ ಅಂತ ನಾವು ಎಣಿಸಿಕೊಂಡಿದ್ದಕ್ಕಿಂತ ಸಂಖ್ಯೆ ಕಡಿಮೆಯಾಗಿದೆ. ಆದರೂ ಕೂಡ ಕಾರ್ಯಕ್ರಮಕ್ಕೆ ದೂರದಿಂದ ಆಗಮಿಸಿ ಬೆಳಿಗ್ಗೆಯಿಂದ ಸಂಜೆಯ ತನಕ ಕಾರ್ಯಕ್ರಮವನ್ನು ನಿಂತು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳ ಮಾಹಿತಿಗಳನ್ನು ಗ್ರಹಿಸಿಕೊಂಡು ಮಕ್ಕಳಿಗೆ ಅದನ್ನು ನೀಡಲಿಕ್ಕಿರುವಂತಹ ಎಲ್ಲ ಉಪನ್ಯಾಸಕ ಮಿತ್ರರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಕೆಲವೊಂದು ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ತೆಗೆದ ವಿದ್ಯಾರ್ಥಿಗಳು ಇವತ್ತು ಆಗಮಿಸಿದ್ದೀರಿ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮುಂದಿನ ವಿದ್ಯಾರ್ಥಿಗಳಿಗೆ ನೀವು ಮಾರ್ಗದರ್ಶನ ಆಗಿರಬೇಕು. 100ಕ್ಕೆ 100 ಅಂಕಗಳನ್ನು ಗಳಿಸುವ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು ವಿದ್ಯಾರ್ಥಿಗಳಿಗೂ ಕೂಡ. ಹಾಗೆಯೇ ವಿದ್ಯಾರ್ಥಿಗಳ ಪರವಾಗಿ ಕೆಲವೊಂದು ತಂದೆ ತಾಯಿ ಪೋಷಕರು ಬಂದಿದ್ದೀರಿ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವಂತಹ ಅಕ್ಷಯ್ ಅವರನ್ನು ಕೂಡ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸುವಂಥ ಹೊತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿತ್ತು ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು. ಅವರ ಬದಲಿಗೆ ಅವರ ಪ್ರತಿನಿಧಿಯಾಗಿರುವವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದಕ್ಕಿಂತ ಮೊದಲು ಎಲ್ಲರನ್ನ ಸ್ವಾಗತಿಸಿದ ಅರ್ಥಶಾಸ್ತ್ರ ವೇದಿಕೆಯ ಅಧ್ಯಕ್ಷರಾಗಿರುವ ಅನುರಾಧ ಎಚ್ ಮೇಡಮ್ ಇವರಿಗೆ ಪುಷ್ಪ ನೀಡಿ ಸ್ವಾಗತಿಸುವಂತೆ ಸುಗುಣ ಮೇಡಮ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಗಂಗೊಳ್ಳಿ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರು. ಮುನಿಯಾಲು ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಬನ್ಸ್ ಕೋಆಪರೇಟಿವ್ ಸೊಸೈಟಿ ಜೋಡು ರಸ್ತೆ ಕಾರ್ಕಳ ಇದರ ಅಧ್ಯಕ್ಷರಾಗಿ ಅನೇಕ ಸಮಾಜಮುಖಿ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಂಡವರು. ಜಿಲ್ಲೆಯ ಒಬ್ಬರು ಪ್ರಭಾವಿ ಮುಖಂಡರು
ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಯವರು. ಸಾಮಾನ್ಯವಾಗಿ ಉದ್ಘಾಟಕರಿಗೆ ನಾವು ಕರೆ ಮಾಡಬೇಕು, ಕರೆ ಮಾಡಿದಾಗ ಸ್ಪಂದಿಸದೇ ಇದ್ರೂ ಪುನಃ ನಾವೇ ಕರೆ ಮಾಡಬೇಕಾಗತ್ತೆ. ಆದರೆ ನಮ್ಮ ಮುನಿಯಾಲು ಉದಯಣ್ಣ ಹಾಗಲ್ಲ, ಇವತ್ತು ಬೆಳಿಗ್ಗೆ ಅವರೇ ಕರೆ ಮಾಡಿದರು. ಅಂದರೆ ಅಷ್ಟೊಂದು ಸರಳತೆಯ ವ್ಯಕ್ತಿತ್ವ ಮುನಿಯಾಲು ಉದಯಣ್ಣನವರದ್ದು. ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಯವರ ಪರವಾಗಿ ಇಂದು ಉದ್ಘಾಟಕರಾಗಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಸೂರಜ್ ಕುಮಾರ್ ಶೆಟ್ಟಿ, ಉದ್ಯಮಿಗಳು ಮತ್ತು ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಯವರ ಒಡನಾಡಿ ಆಪ್ತರು. ಅವರ ಮೂಲಕ ಇದೀಗ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನದ ಮೂಲಕ ಉದ್ಘಾಟಿಸುವ ಹೊತ್ತು. ಇದೀಗ ನೇರವಾಗಿ ಉದ್ಘಾಟನಾ ನುಡಿಗಳನ್ನು ಕೇಳುವಂಥ ಹೊತ್ತು. ಉದ್ಯಮಿಗಳಾಗಿ, ಯುವ ನಾಯಕರಾಗಿ, ಸಮಾಜ ಸೇವೆಯ ಮೂಲಕ ಈ ಭಾಗದಲ್ಲಿ ಗುರುತಿಸಿಕೊಂಡವರು ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಯವರು ಭಾಗವಹಿಸದ ಕಾರ್ಯಕ್ರಮಗಳಲ್ಲೆಲ್ಲ ಇವರೇ ಹೆಚ್ಚಾಗಿ ಭಾಗವಹಿಸ್ತಾರೆ. ವಿಶೇಷ ಅಂದರೆ ಉದಯ್ ಕುಮಾರ್ ಶೆಟ್ಟಿಯವರು ಅಲ್ಲಿ ಕುಂದಾಪುರ ಕನ್ನಡ ಉತ್ಸವದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ, ಬೆಂಗಳೂರಿನಲ್ಲಿರೋದ್ರಿಂದ ಅವ್ರಿಗೆ ಬರಲಿಕ್ಕಾಗಲಿಲ್ಲ. ಇವರು ಆ ಕಾರಣಕ್ಕೆ ನಮ್ಮೊಂದಿಗೆ ಉದ್ಘಾಟಕರಾಗಿ ನಮ್ಮ ಜೊತೆಗಿದ್ದಾರೆ. ವಿಶೇಷ ಅಂತ ಹೇಳಿದರೆ ಅವರ ಉದ್ಯಮ ಸಂಸ್ಥೆಯ ಹೆಸರು ಕ್ರಿಯೇಟಿವ್. ಇಂದು ಈ ಕಾರ್ಯಾಗಾರ ನಡೀತಾ ಇರುವ ಸಂಸ್ಥೆ ಕೂಡ ಕ್ರಿಯೇಟಿವ್. ಇವೆರಡರ ನಡುವೆ ಕ್ರಿಯೇಟಿವ್ ಆಗಿರುವ ಅವರ ಮಾತುಗಳನ್ನು ಇದೀಗ ಕೇಳುವ ಬನ್ನಿ. ಉದ್ಘಾಟನಾ ಮಾತುಗಳಿಗಾಗಿ ಸೂರಜ್ ಕುಮಾರ್ ಶೆಟ್ಟಿಯವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಆತ್ಮೀಯರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥರಾದಂಥ ಮುನಿಯಾಲು ಉದಯ್ ಕುಮಾರ್ ಶೆಟ್ಟರವರು ಆಗಮಿಸಬೇಕಿತ್ತು. ಕಾರಣಾಂತರಗಳಿಂದ ಅವರ ಈ ಅನುಪಸ್ಥಿತಿಯಲ್ಲಿ ನನಗೆ ಉದ್ಘಾಟನೆ ಮಾಡುವಂಥ ಸೌಭಾಗ್ಯ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕ್ರಿಯೇಟಿವ್ ಸಂಸ್ಥೆ ಇತ್ತೀಚೆಗೆ ಭಾಳ ಒಂದು ಸಣ್ಣ ಸಮಯದಲ್ಲಿ ಅತಿ ಹೆಚ್ಚು ಪ್ರಶಂಸೆ ಪಡೆದಂಥ ಸಂಸ್ಥೆ ಆಗಿದೆ. ಯಾವುದೇ ರೀತಿಯಲ್ಲಿ ಫಲಿತಾಂಶ, ಈಗಾಗಲೇ ಮೇಡಮ್ ಅವರು ಹೇಳಿದಾಗೆ ವರ್ಷಕ್ಕೂ ಫಲಿತಾಂಶ ಜಾಸ್ತಿ ಆಗ್ತಾ ಉಂಟು. ಅದು ಅಂಕ ರೂಪದಲ್ಲಿ ಆಗಿರ್ಬೋದು ಅಥವಾ ಬೇರೆ ಕ್ರೀಡೆ, ಸಾಂಸ್ಕೃತಿಕ ಹಾಗೂ ಬೇರೆ ಚಟುವಟಿಕೆಯಲ್ಲಿ ಆಗಿರ್ಬೋದು. ಹಾಗಾಗಿ ಇನ್ನು ಮುಂದಕ್ಕೆ ಈ ಕ್ರಿಯೇಟಿವ್ ಸಂಸ್ಥೆ ಏನಿದೆ, ಶಿಕ್ಷಣ ರೂಪದಲ್ಲಿ, ಸಾಂಸ್ಕೃತಿಕ ರೂಪದಲ್ಲಿ, ಕ್ರೀಡೆಯಲ್ಲಿ ಇನ್ನಷ್ಟು ಉನ್ನತವಾಗಿ ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ವಿದ್ಯೆಗೆ ಮಕ್ಕಳಿಗೆ ಪ್ರೋತ್ಸಾಹಿಸಲು ನಮ್ಮ ಚಾರಿಟೇಬಲ್ ಟ್ರಸ್ಟ್ ಯಾವತ್ತೂ ಇದೆ. ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಹಿಂದೆ ಸರಿಯುವುದಿಲ್ಲ. ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಬಡ ವಿದ್ಯಾರ್ಥಿ ಅಥವಾ ಉತ್ತಮ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಪ್ರೋತ್ಸಾಹ ಬೇಕಾದಲ್ಲಿ ಯಾವಾಗಲೂ ನಮಗೆ ನಮ್ಮ ಬಾಗಿಲು ತೆರೆದಿರುತ್ತೆ. ಯಾವತ್ತು ನಿಮಗೆ ವಿದ್ಯಾರ್ಥಿಗಳ ವಿಷಯದಲ್ಲಿ ಸ್ವಾಗತ ಅಂತ ಹೇಳ್ತಾ ನನ್ನ ಈ ಉದ್ಘಾಟನಾ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅಭಿವಂದನೆಗಳು ಸರ್. ಇದೀಗ ಅರ್ಥಶಾಸ್ತ್ರ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯ ಹೊತ್ತು. ಇದನ್ನು ವಿತರಿಸಲಿಕ್ಕಿದ್ದಾರೆ ಸೂರಜ್ ಕುಮಾರ್ ಶೆಟ್ಟಿಯವರು. ಈ ಪಟ್ಟಿಯನ್ನು ವಾಚಿಸಲಿಕ್ಕಿದ್ದಾರೆ ಆತಿಥೇಯ ವಿದ್ಯಾಸಂಸ್ಥೆಯ ಅರ್ಥಶಾಸ್ತ್ರ ಉಪನ್ಯಾಸಕರು ಮತ್ತು ಈ ಕಾರ್ಯಕ್ರಮದ ಆಯೋಜನೆಯ ಹಿಂದೆ ಸಾಕಷ್ಟು ಶ್ರಮಿಸಿದವರು ಶ್ರೀಯುತ ಉಮೇಶ್ ಸರ್. 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸ್ತಿದ್ದೇನೆ. ಆ ವಿದ್ಯಾರ್ಥಿಗಳಿದ್ದಲ್ಲಿ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಬಂದು ಗಣ್ಯರಿಂದ ಬಹುಮಾನವನ್ನು ಪಡ್ಕೊಳ್ಬೇಕು, ಇಲ್ಲಾಂದರೆ ಅವರ ಉಪನ್ಯಾಸಕರು ಬರಬೇಕಾಗಿ ಕೇಳ್ಕೊಳ್ತಿದ್ದಾನೆ.
ಅಭಿವಂದನೆಗಳು. ಇದೀಗ ಅರ್ಥಶಾಸ್ತ್ರ ವಿಷಯದಲ್ಲಿ 100% ಫಲಿತಾಂಶ ದಾಖಲಾಗುವಲ್ಲಿ ಕಾರಣೀಭೂತರಾಗಿರತಕ್ಕಂತಹ ಎಲ್ಲ ಉಪನ್ಯಾಸಕರನ್ನು ಅಭಿನಂದಿಸುವ ಕ್ಷಣಕ್ಕೆ ನಾವೀಗ ಸಾಕ್ಷಿಯಾಗ್ತಾ ಇದ್ದೇವೆ. ಇದನ್ನು ವಿತರಿಸಲಿಕ್ಕಿದ್ದಾರೆ ಮಾನ್ಯ ಜಿಲ್ಲಾ ಉಪನಿರ್ದೇಶಕರಾಗಿರುವಂಥ ಶ್ರೀಯುತ ಮಾರುತಿ ಸರ್ ಅವರು. ಈ ಪಟ್ಟಿಯನ್ನು ವಾಚಿಸಲಿಕ್ಕಿದ್ದಾರೆ ಶ್ರೀ ಅರವಿಂದ ಸರ್, ಉಪನ್ಯಾಸಕರು ಸಾಣೂರು. 100% ಫಲಿತಾಂಶವನ್ನು ತಂದಿರೋ ಉಪನ್ಯಾಸಕರ ವಿವರ ಹೀಗಿದೆ. ಅವರು ಬಂದು ನಮ್ಮ ಉಪನಿರ್ದೇಶಕರ ಹತ್ರ ಪ್ರಮಾಣ ಪತ್ರವನ್ನು ಪಡಿಬೇಕಾಗಿ ಕೇಳ್ಕೊಳ್ತೇನೆ. ಅರ್ಥಶಾಸ್ತ್ರ ಉಪನ್ಯಾಸಕರ ವೇದಿಕೆ ಉಡುಪಿ, ಇದರ ಅಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಎಲ್ಲ ಪದಾಧಿಕಾರಿಗಳೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಮಿತ್ರರೇ, ವಿದ್ಯಾರ್ಥಿಗಳೇ, ಮೊದಲನಿಗೆ ನನಗೆ ನನ್ನನ್ನು ಗುರುತಿಸಿ ಅಭಿನಂದನೆಯನ್ನು ಸಲ್ಲಿಸಿದ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ, ವಂದನೆಗಳನ್ನು ಅರ್ಪಿಸ್ತೇನೆ, ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಕಳೆದ 25ರಿಂದ 30 ವರ್ಷಗಳು ಮತ್ತು ಮುಂದಿನ ಒಂದು 25ರಿಂದ 30 ವರ್ಷಗಳು, ಇದನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ಏನೋ ಒಂದು ಸಣ್ಣ ಬದಲಾವಣೆ ನಮ್ಮ ಎದುರು ಬರ್ತಾ ಇದೆ. ಇವತ್ತಾದಂಥ ಒಂದು ಸಣ್ಣ ಬದಲಾವಣೆ 28 ವರ್ಷದ ಸೇವೆಗೆ ಒಂದು ಬಯಸಿ ಬಂದ ಬದಲಾವಣೆ ಅಂತ ಹೇಳಬಹುದು. ಪದೋನ್ನತಿ, ಉಪನ್ಯಾಸಕರಾಗಿ ಪ್ರಾಂಶುಪಾಲರ ಹುದ್ದೆಗೆ. ಆದರೆ ಇದರ ಹಿಂದೆ ನಮಗೆ ಕಂಡು ಬರ್ತಾ ಇದೆ ಒಂದು ಬಯಸದೇ ಬರುವ ಒಂದು ದೊಡ್ಡ ಬದಲಾವಣೆ. ಇದನ್ನು ಯಾಕೆ ಹೇಳ್ತೀನಂದರೆ, 25 ವರ್ಷ ಹಿಂದೆ ನಾನು ಉಪನ್ಯಾಸನಾಗಿ ಸೇವೆಗೆ ಸೇರಿದ ಸಮಯದಲ್ಲಿ ನಮ್ಮ ಕೈಯಲ್ಲಿ ಇದ್ದದ್ದು ಒಂದೇ ಒಂದು ಪುಸ್ತಕ, BS ರಾಮನ್. ನನ್ನಲ್ಲ, ನೂರಾರು ಉಪನ್ಯಾಸರ ಕೈಯಲ್ಲಿತ್ತು ಒಂದೇ ಒಂದು ಪುಸ್ತಕ. ಅದೇ ನಮ್ಮ ಗೂಗಲ್ ಆಗಿತ್ತು, ಅದೇ ನಮ್ಮ ಪವಿತ್ರ ಗ್ರಂಥವಾಗಿತ್ತು. ಬಹುಶಃ ನಮಗೆ ಬೇರೆ ಕಲಿಯುವಂಥ ಆ ವ್ಯಾಪ್ತಿ ತುಂಬ ವಿಸ್ತಾರ ಆಗಿರಲಿಲ್ಲ, ಅವಕಾಶ ಕೂಡ ಇರಲಿಲ್ಲ. ಕಳೆದ 25 ವರ್ಷಗಳಲ್ಲಿ ಇವತ್ತಿಗೆ ಬಹುಶಃ ಏನು ಬದಲಾವಣೆ ನಾವು ಕಾಣ್ತಾ ಇದ್ದೇವೆ. ಬಹುಶಃ ನಮ್ಮ ಶಿಕ್ಷಣ ವ್ಯವಸ್ಥೆ ಇರ್ಬೋದು, ನಮ್ಮ ಸಿಲೆಬಸ್ ಇರ್ಬೋದು, ನಮ್ಮ ಪಾಠ ಪ್ರವಚನಗಳಿರ್ಬೋದು, ಎಲ್ಲಿಲ್ಲದ ಬದಲಾವಣೆ. ಇದೇ ರೀತಿ ಮುಂದುವರಿದರೆ ಇನ್ನೂ 25 ವರ್ಷಗಳ ಮುಂದಕ್ಕೆ ನಾವು ಹೋದರೆ ಬಹುಶಃ ನಮ್ಮ AI ಟೆಕ್ನಾಲಜಿ ಖಂಡಿತ ನಮ್ಮ ನಡುವೆ ಖಂಡಿತ ಬರ್ತದೆ. ನಮ್ಮ ಉಪನ್ಯಾಸಕ ಮಿತ್ರರು ತುಂಬ ಯಂಗ್ಸ್ಟರ್ಸ್ ಇಲ್ಲಿದ್ದೀರಿ. ಬಹುಶಃ ಇವತ್ತಿನಿಂದ ತಂತ್ರಜ್ಞಾನದ ಜೊತೆಗೆ ನೀವು ಮುಂದುವರಿಲಿಕ್ಕೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನೊಂದು 10-25 ವರ್ಷಗಳಲ್ಲಿ ನಮ್ಮ ಈ ವ್ಯವಸ್ಥೆನೇ ಖಂಡಿತ ಉತ್ತಮ ಬದಲಾವಣೆಯನ್ನು ಕಾಣಲಿಕ್ಕಿದೆ. ಈ ನಿಟ್ಟಿನಲ್ಲಿ ನಾನು ಎಲ್ಲ ನಮ್ಮ ಉಪನ್ಯಾಸಕ ಮಿತ್ರರಲ್ಲಿ ಒಂದು ವಿನಂತಿ ಏನೆಂದರೆ, ಇವತ್ತಿನಿಂದ ನಮ್ಮಲ್ಲಿ ನಮ್ಮ ಅರ್ಥಶಾಸ್ತ್ರ ಈ ವಿಷಯದಲ್ಲಿ ಏನಷ್ಟು ಬದಲಾವಣೆ ಆಗಲಿಕ್ಕಿದೆ ಅದಕ್ಕೆ ನಾವು ನಮ್ಮಲ್ಲಿಯೇ ತಯಾರಾಗೋದು, ಇದೊಂದು ಬಹುಶಃ ಇಂದಿನ ಒಂದು ಪರಿಸ್ಥಿತಿ ನಮ್ಮ ಅರ್ಥಶಾಸ್ತ್ರ ಉಪನ್ಯಾಸಕರದ್ದು. ಇವತ್ತು ಈ ಸಮಾರಂಭದಲ್ಲಿ ನನ್ನನ್ನು ಅಭಿನಂದಿಸಿದ ನಿಮಗೆ ಮಗದೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದೇನೆ. ಥ್ಯಾಂಕ್ಸ್ ಎ ಲಾಟ್. ಥ್ಯಾಂಕ್ ಯು ಸರ್. ಅಭಿವಂದನೆಗಳು ಸರ್. ನಿಮ್ಮ ಸಾಧನೆಯ ಯಾದಿ ಹೀಗೆ ಮುಂದುವರಿಯಲಿ ಎನ್ನುವ ಆಶಯದೊಂದಿಗೆ ನಮ್ಮ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ತೀರಾ ಅನುಕೂಲ ಆಗಬೇಕು,
ಸರಳ ರೀತಿಯಲ್ಲಿ ಆ ಪಠ್ಯವನ್ನು ಓದಿಕೊಂಡು ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕವನ್ನು ಗಳಿಸಬೇಕು ಎನ್ನುವ ಉದ್ದೇಶವನ್ನಿಟ್ಟುಕೊಂಡು ನಮ್ಮ ಉಡುಪಿ ಜಿಲ್ಲೆಯ ಇಬ್ಬರು ಅರ್ಥಶಾಸ್ತ್ರ ಉಪನ್ಯಾಸಕರು ಸೇರಿ ಒಂದು ಪುಸ್ತಕವನ್ನು ಬರೆದಿರ್ತಾರೆ. ಅದು ನಮ್ಮ ಭಾಸ್ಕರ್ ಉಡುಪ ಸರ್ ಹಾಗೆ ಅಕ್ಷತಾ ಮೇಡಮ್ ಸೇರಿ ಈ ಪುಸ್ತಕವನ್ನು ಬರೆದಿರ್ತಾರೆ. ಈ ಪುಸ್ತಕದ ಕುರಿತಾಗಿ ಈ ಪುಸ್ತಕದ ಲೇಖಕರುಗಳಲ್ಲಿ ಒಬ್ಬರಾಗಿರುವಂಥ ಅಕ್ಷತಾ ಮೇಡಮ್ ಮಾತಾಡಲಿಕ್ಕಿದ್ದಾರೆ. ವೇದಿಕೆಯ ಮೇಲೆ ಆಸನರಾಗಿರುವಂಥ ಎಲ್ಲ ಗೌರವಾನ್ವಿತರೇ ಹಾಗೂ ನನ್ನ ಎಲ್ಲ ಉದ್ಯೋಗ ಮಿತ್ರರೇ ಹಾಗೂ ವಿದ್ಯಾರ್ಥಿಗಳೇ, ಹಾಗೆ ನನ್ನ ಗುರುಗಳಾದ ಗಣೇಶ್ ಶೆಟ್ಟಿ ಸರ್ ಹಾಗೆ ಶೋಭಾ ಮ್ಯಾಮ್, ರತ್ನ ಮ್ಯಾಮ್ ಮತ್ತು ಸ್ವಾತಿ ಮ್ಯಾಮ್, ಅದೇ ರೀತಿ ನನ್ನ ಗುರುವಿನ ಸ್ಥಾನದಲ್ಲಿರುವಂಥ ಅನುರಾಧ ಮ್ಯಾಮ್, ಗೋಪಾಲ್ ಭಟ್ ಸರ್ ಹಾಗೆ ದಿನಕರ್ ಸರ್, ಎಲ್ಲರಿಗೆ ಗೌರವನಿಸುತ್ತಾ, ಏನು ಎಕಾನಮಿಕ್ಸ್ಗೆ PU ಬೋರ್ಡಿಂದ ಏನು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸೊಲ್ಯೂಷನನ್ನು ಮಾಡಿದ್ದೇವೆ. ಹಾಗೆ ಅದರ ಜೊತೆಗೆ ಅಡಿಷ್ನಲ್ ಕ್ವೆಶನ್ಸನ್ನು ಕೂಡ ಹಾಕಿದ್ದೇವೆ. ನಾವು ಯಾವಾಗಲೂ ಕೂಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ನಾವು ಯೂಶ್ವಲಿ ಏನು ಮಾಡ್ತೇವೆ ಹೇಳಿದರೆ, ಬೇರೆ ಡಿಸ್ಟ್ರಿಕ್ನಲ್ಲಿ ಮಾಡಿದ ಪುಸ್ತಕವನ್ನು ಎಲ್ಲರೂ ಯೂಸ್ ಮಾಡ್ತಾ ಇದ್ದೇವೆ. ಪ್ರೊಬಬ್ಲಿ ಇದು ಫಸ್ಟ್ ಪುಸ್ತಕ ಇರ್ಬೋದು ಉಡುಪಿಯಿಂದ ಎಕಾನಮಿಕ್ಸ್ ಸಬ್ಜೆಕ್ಟ್ನಲ್ಲಿ ಏನು ಬುಕ್ಕನ್ನು ಮಾಡ್ತಾ ಇದ್ದೇವೆ. ಬಿಕಾಸ್ ಎವ್ರಿ ಟೈಮ್ ನಾವು ಬೇರೆ ಡಿಸ್ಟ್ರಿಕ್ನಿಂದ ಏನು ಮಾಡ್ತಾರೆ ಅದನ್ನು ರೆಫರ್ ಮಾಡ್ತಾ ಇದ್ವಿ. ಮತ್ತು ನಮ್ಗೆ ಗೊತ್ತುಂಟು ಕೆಲವೊಂದು ರಾಂಗ್ಸ್ ಇದ್ದರೂ ಕೂಡ ನಾವು ಅದನ್ನೇ ಸ್ಟೂಡೆಂಟ್ಸ್ಗೆ ಕೊಟ್ಟು ಬಿಡ್ತೇವೆ. ಮುಖ್ಯವಾಗಿ ನಾವು ಇದನ್ನು ಮಾಡಿದ್ದು ಒಂದು ಉದ್ದೇಶ, ಈ ಸ್ಲೋ ಲರ್ನರ್ಸ್ ಮತ್ತು ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಅವರಿಗೆ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶದಿಂದ ಪುಸ್ತಕವನ್ನು ಹೇಗೆ ಮಾಡಿದ್ದೇವೆ ಹೇಳಿ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಮಾಡಿದ್ದೇವೆ. ತುಂಬ ಕಾಂಪ್ಲಿಕೇಟೆಡ್ ಕೂಡ ಆಗಬಾರ್ದು ಮತ್ತು ಮಕ್ಕಳಿಗೆ ಅರ್ಥ ಆಗಬೇಕು ಕೂಡ, ಅದು ಮೇಯ್ನ್ ಇಂಟೆನ್ಷನ್. ಸೊ ಆ ಇಂಟೆನ್ಷನಿಂದ ನಾನು ಮತ್ತು ಭಾಸ್ಕರ್ ಉಡುಪ ಸರ್ ನಾವು ಸೇರಿ ಪುಸ್ತಕವನ್ನು ಮಾಡಿದ್ದೇವೆ. ಪುಸ್ತಕವನ್ನು ಎಲ್ಲರೂ ಒಮ್ಮೆ ನೋಡಿ, ನಿಮಗೆ ನೋಡುವಾಗ ಗೊತ್ತಾಗ್ತದೆ ಪುಸ್ತಕ ಹೇಗೆ ಇದೆ ಅಂತ. ಒಮ್ಮೆ ನೋಡುವಾಗ ನಿಮಗೆ ಅದರ ಬಗ್ಗೆ ಗೊತ್ತಾಗ್ತದೆ. ಪುಸ್ತಕದ MRP 149, ಬಟ್ ನಾವು ಅದನ್ನು ಸ್ಟೂಡೆಂಟ್ಸ್ಗೆ 130ಗೆ ಕೊಡ್ತಾ ಇದ್ದೇವೆ. ಪುಸ್ತಕ ನೋಡಿದ್ರೆ ಗೊತ್ತಾಗ್ತದೆ. ಅದರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೂಡ 125. ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೇನೆ. ನೋಡಿ, ಒಳ್ಳೆ ಇದೆ, ಬೇಕಿದ್ರೆ ನೀವು ತಗೊಳ್ಬೋದು. ಥ್ಯಾಂಕ್ ಯು. ಇದೀಗ ಪುಸ್ತಕ ಬಿಡುಗಡೆಯ ಹೊತ್ತು. ಮಾನ್ಯ ಜಿಲ್ಲಾ ಉಪನಿರ್ದೇಶಕರಿಂದ ಇದೀಗ ಪುಸ್ತಕ ಅನಾವರಣ ಆಗ್ತಾ ಇದೆ. ಅರ್ಥಶಾಸ್ತ್ರದ ಸ್ತಂಭಗಳನ್ನು ಅಭಿನಂದಿಸುವ ಕ್ಷಣಕ್ಕೆ ನಾವೀಗ ಸಾಕ್ಷಿಯಾಗ್ತಾ ಇದ್ದೇವೆ. ಅಭಿನಂದಿತರ ಕುರ್ಚಿಯಲ್ಲಿ ಆಸೀನರಾಗುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಹೊಸಂಗಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತರಾಗಿರುವಂತಹ ಗೋಪಾಲ್ ಭಟ್ ಸರ್ ಅವರನ್ನು, ಹಾಗೆ ಗೋಳಿಯಂಗಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಇದೇ ತಿಂಗಳಿನಲ್ಲಿ ಕೊನೆಯಲ್ಲಿ ನಿವೃತ್ತರಾಗಲಿರುವ ಶ್ರೀಯುತ ನಾಗರಾಜ್ ವೈದ್ಯ ಸರ್ ಇವರನ್ನು ಅಭಿನಂದನಾ ಕುರ್ಚಿಯಲ್ಲಿ ಆಸೀನರಾಗುವಂತೆ ವಿನಂತಿಸಿಕೊಳ್ತಾ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಅತಿಥಿ ಮಹೋದಯರೇ ಹಾಗೂ ನನ್ನ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಮೇ 31ರಂದು ನಿವೃತ್ತಿ ಆಗ್ತಾ ಇರುವಂತಹ ಸಂದರ್ಭ. ಬಹುಶಃ ಮೌಲ್ಯಮಾಪನ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಆ ನಂತರ 1 ತಿಂಗಳ ಕಾಲ ಸ್ವಲ್ಪ ಮಟ್ಟಿನ ಮಾನಸಿಕ ಗೊಂದಲಕ್ಕೆ ಒಳಗಾಗಿದ್ದೆ. ಆ ನಂತರ ಒಂದು ದಿನ ಯಾವುದೋ ಒಂದು ದಾರ್ಶನಿಕರ ಮಾತು ನನ್ನ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರ್ತು. ಯಾವುದಂದರೆ, ಒಂದೇ ಶಬ್ದ, ಒಂದೇ ವಾಕ್ಯದಲ್ಲಿದೆ ಅದು, ಇದ್ದಿದ್ದು ಇದ್ದಂಗೆ ಇರೋಲ್ಲ. ನೀವು ಯಾವುದೇ ಒಂದು ಸಮಸ್ಯೆಯನ್ನು ನೀವು ಎದುರಿಸುವಾಗ ಬಹುಶಃ ಈ ಡೈಲಾಗ್ ನಿಮ್ಮ ಮುಂದೆ, ಮನಸ್ಸಿನ ಮುಂದೆ ಬಂದರೆ ಬಹುಶಃ ಅದು ಕ್ಷಣಿಕವಾಗಿ ಕಣ್ಮರೆಯಾಗುತ್ತೆ. ಸರ್ಕಾರಿ ಸೇವೆಯಲ್ಲಿ ಈ 60ರ ಗಡಿ ಬಹುಶಃ ಜೀವನದ ಹಲವು
ಆಯಾಮಗಳಿಗೆ ಒಂದು ದಾರಿ ಮಾಡಿಕೊಡುತ್ತೆ. ಒಂದು ಸಣ್ಣ ಕೈತೋಟವನ್ನು ನಾನು ನಿರ್ಮಿಸಿಕೊಂಡಿದ್ದೆ. ಸೊ ಮುಂದೆ ಏನು ಅನ್ನೋದನ್ನು ಚಿಂತನೆ ಮಾಡಿದಾಗ ನನ್ನನ್ನು ಖುಷಿ ಕೊಟ್ಟಿರುವಂತಹ ಖುಷಿ ಅಥವಾ ಸಂತೋಷವನ್ನು ಕೊಡ್ತಾ ಇರುವಂತಹ ಒಂದು ವ್ಯವಸ್ಥೆ ಅಂದರೆ ಕೃಷಿ. ಸೊ ಅಡಿಕೆ, ತೆಂಗು, ಬಾಳೆ ಹೀಗೆ ಹಲವು ರೀತಿಯಾದಂತಹ ಚಟುವಟಿಕೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡು ಯಾವುದೇ ದುಮ್ಮಾನಗಳಿಗೆ ಒಳಗಾಗದೆ ಬದುಕನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಮುಖ್ಯವಾಗಿ ನನ್ನ ಇಲಾಖಾ ಅಧಿಕಾರಿಗಳು, ಅದರಲ್ಲೂ ಮುಖ್ಯವಾಗಿ ನಮ್ಮ ಜಿಲ್ಲಾ ಉಪನಿರ್ದೇಶಕರಿಗೆ ನಾನು ವಿಶೇಷವಾದಂತಹ ಒಂದು ಅಭಿನಂದನೆಯನ್ನು ನನ್ನ ಬದುಕಿನಲ್ಲಿ ನಾನು ಈ ಸಂದರ್ಭದಲ್ಲಿ ತಿಳಿಸಬೇಕಾಗತ್ತೆ. ಸ್ವಲ್ಪ ಮಟ್ಟಿನ ಆರೋಗ್ಯ ಕೈಕೊಟ್ಟಾಗ 3 ವರ್ಷಗಳ ಹಿಂದೆ ನನಗೆ ಉತ್ತರ ಕನ್ನಡಕ್ಕೆ ಡಿಸ್ಟಿಕ್ ಸ್ಕ್ವಾಡ್ ಡ್ಯೂಟಿ ಮಾಡಲಿಕ್ಕೆ ಆದೇಶ ಬಂದಾಗ ನನ್ನ ಪರಿಸ್ಥಿತಿಯನ್ನು ಅವರ ಹತ್ರ ಹೇಳ್ಕೊಂಡಾಗ ಅದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಬೇರೆಯವರು ಬರದೇ ಇದ್ದಿದ್ದರಿಂದ ಏನು ಚಿಂತೆ ಮಾಡಬೇಡ ನಾನಿದ್ದೇನೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನನ್ನನ್ನು ರಕ್ಷಣೆ ಮಾಡಿದಂತಹ ಸರ್, ಬಹುಶಃ ಒಬ್ಬ ಪ್ರಾಂಶುಪಾಲನಾಗಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ನೀಡ್ತಾ, ಅದರಲ್ಲೂ ಮುಖ್ಯವಾಗಿ ಒಂದು 10 ಸಲ ನನ್ನ ಆರೋಗ್ಯದ ಬಗ್ಗೆ ಅವರು ಫ್ರೀ ಇದ್ದಾಗ ವಿಚಾರಿಸಿದಂಥ ಮಹಾನುಭಾವ ಸರ್. ನಿಮಗೆ ಈ ಸಂದರ್ಭದಲ್ಲಿ ನಾನು ನನ್ನ ಮನಸ್ಸಿನ ಭಾವನೆಯನ್ನು ನಿಮ್ಮ ಹಂಚಿಕೊಳ್ತಾ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದರೆ ಬಹುಶಃ ನಾನು ಕೃತಜ್ಞ ಆಗ್ತೇನೆ ಅಂತ ಅನಿಸುತ್ತೆ. ಸರ್, ನಿಮಗೆ ಇದು ನನ್ನ ಧನ್ಯವಾದಗಳು. ಜೊತೆಗೆ ಒಬ್ಬ ನಿವೃತ್ತಿಯಾದಂತಹ ಪ್ರಾಂಶುಪಾಲರಿಗೆ ಎಲ್ಲ ಸೌಲಭ್ಯವನ್ನು ಅತಿ ಕಡಿಮೆ ಅವಧಿಯಲ್ಲಿ ಒದಗಿಸಿಕೊಟ್ಟಿರುವಂಥ ಸರ್, ನಿಮಗೆ ಧನ್ಯವಾದಗಳು. ಜೊತೆಗೆ ಉಪನ್ಯಾಸಕರಾಗಿ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ, ಮುಂದೆ ಪ್ರಾಂಶುಪಾಲರಾಗುವವರಿದ್ದೀರಿ, ಇನ್ನು ಮುಂದಿನ ಹಂತಗಳಿಗೆ ಹೋಗುವ ಅರ್ಹತೆಗಳು ನಿಮ್ಮಲ್ಲಿ ಇದ್ದಿರಬಹುದು. ಸಮಾಜದಲ್ಲಿ ಆಗುವಂತಹ ಹಲವು ವಿಷಯಗಳಿಗೆ ನಾವು ನಮ್ಮ ಸುತ್ತ ಒಂದು ಸೀಮಾ ರೇಖೆಯನ್ನು ಹಾಕ್ಕೊಂಡು ನಾವು ಬದುಕಬೇಕಾಗತ್ತೆ. ಯಾಕೆಂದರೆ ಯಾರು ತಪ್ಪು ಮಾಡಿದರೂ ಕ್ಷಮೆ ಇರುತ್ತೆ, ಆದರೆ ಶಿಕ್ಷಕ ಅಥವಾ ಉಪನ್ಯಾಸಕ ಅಥವಾ ಈ ವೃತ್ತಿಯಲ್ಲಿರುವವರು ತಪ್ಪು ಮಾಡಿದರೆ ಅವ್ರಿಗೆ ಕ್ಷಮೆನೇ ಇರೋದಿಲ್ಲ. ಅದರಿಂದ ಬದುಕಿನಲ್ಲಿ ಒಂದು ಬೌಂಡ್ರಿ ಲೈನನ್ನು ಹಾಕ್ಕೊಳ್ಳಿ, ಅದರಲ್ಲಿ ಇರಿ. ಯಾಕೆಂದರೆ ನಿಮಗೆ ಮಾರ್ಗದರ್ಶನ ಕೊಡಲಿಕ್ಕೆ ಜನ ಸಿಗ್ತಾರೋ ಇಲ್ವೋ. ಅದರಿಂದ ವಿವೇಕಾನಂದರ ಒಂದು ನುಡಿಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಬಾಳಿನ ಶಿಲ್ಪಿ ನೀವೇ ಆಗಬೇಕು. ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ನಮಗೆ ಎಲ್ಲವೂ ಯೂಟ್ಯೂಬ್ನಲ್ಲಿ ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಸಿಗಬಹುದು, ಆದರೆ ಬದುಕಿನ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಮಗೆ ಸಿಕ್ಕಿರೂ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಕಷ್ಟ ಆಗುತ್ತೆ. ಅದರ ಸೀಮಾ ರೇಖೆಯೊಳಗೆ ನಾವು ಬದುಕಿದರೆ, ಯಾವುದು ಸರಿ ಮತ್ತು ತಪ್ಪುಗಳನ್ನು ವಿಮರ್ಶೆ ಮಾಡಿ ಬದುಕ್ತಾ ಇದ್ದರೆ ಭವಿಷ್ಯ ಅದು ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದರೆ ಉತ್ತಮವಾದಂಥ ದಾರಿಗೆ ನಮ್ಮನ್ನು ಕಂಡುಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ವೃತ್ತಿಯನ್ನು ಎಲ್ಲೆಲ್ಲೋ ಪ್ರಾರಂಭಿಸಿದೆ, ಎಲ್ಲಿ ಹೋದರೂ ನಾನು ಮಾಡುವಂತಹ ವೃತ್ತಿ ಒಂದೇ ಆಗಿರೋದರಿಂದ ನನ್ನ ಊರನ್ನೇ ನಾನು ಆಯ್ಕೆ ಮಾಡಿಕೊಂಡೆ. ಸುಮಾರು ಈಗ ತಾನೇ ನಿಮಗೆ ಹೇಳಿದಂತೆ 31 ವರ್ಷಗಳ ಕಾಲ ಒಂದೇ ಸಂಸ್ಥೆಯಲ್ಲಿ ಉಪನ್ಯಾಸಕನಾಗಿ, ಪ್ರಭಾರ ಪ್ರಾಂಶುಪಾಲನಾಗಿ ನಾನೇನು ಕೆಲಸವನ್ನು ಮಾಡಿದ್ದೆ, ಆ ವೃತ್ತಿ ಅಥವಾ ಆ ಕೆಲಸ ನನಗೆ ತೃಪ್ತಿ ಕೊಟ್ಟಿದೆ. ಯಾಕಪ್ಪ ಈ ಊರಿಗೆ ಬಂದಿದ್ದಾನೆ, ಇವನು ಹೋದರೆ ಸಾಕು ಅನ್ನುವಂಥ ಮಾತನ್ನು ಕೇಳದೆ ಇನ್ನೂ 4 ವರ್ಷ ಇದ್ದಿದ್ದರೆ ಚೆನ್ನಾಗಿತ್ತು ಅನ್ನುವಂಥ ಮಾತಿನೊಂದಿಗೆ ನನ್ನ ವೃತ್ತಿಯನ್ನು ನಾನು ಆ ವೃತ್ತಿಯಿಂದ ನಾನು ನಿವೃತ್ತಿಯಾಗಿದ್ದೇನೆ. ಈ ಒಂದು ಸಂಘಟನೆಯನ್ನು ಪ್ರಾರಂಭಿಸಿದಾಗ ನಾವೇನು ರೂಪುರೇಷೆಗಳನ್ನು ಹಾಕ್ಕೊಂಡಿದ್ವಿ, ಯಾಕೆಂದರೆ ನನ್ನ ಒಂದು ಅವಧಿಯಲ್ಲಿ ಯಾವಾಗೂ ನಾವು ನಮ್ಮನ್ನು ಹೊಗಳ್ಕೊಳ್ಬಾರ್ದಂತೆ, ಆದರೂ ಸಹ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ, ಅರ್ಥಶಾಸ್ತ್ರ ವೇದಿಕೆಯನ್ನು ಅರ್ಥಗರ್ಭಿತವಾಗಿ ರೂಪಿಸುವುದರಲ್ಲಿ ನನ್ನ ಸ್ನೇಹಿತರ ಒಡಗೂಡಿ ಭಾಸ್ಕರ್ ಉಡುಪ್ರು ಇರ್ಬೋದು, ಗಣೇಶ್ ಶೆಟ್ಟರ್ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಅನುರಾಧ ಮೇಡಮ್ ಇರ್ಬೋದು, ದಿನಕರ ಇರ್ಬೋದು, ಅಥವಾ ಇನ್ನೂ ಹಲವು ಜನ ಇರ್ಬೋದು, ನಾವೆಲ್ಲ ಒಂದು ಟೀಮ್ ಆಗಿ ಸೊ ಆ ಸಂದರ್ಭದಲ್ಲಿ ನಾವೇನು ಹೀಗೆ ಇರಬೇಕು ಈ ವೇದಿಕೆ ಅನ್ನೋದನ್ನು ನಾವು ರೂಪಿಸ್ಕೊಂಡಿದ್ವಿ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇನ್ನೂ ಸ್ವಲ್ಪ ಬದಲಾವಣೆಗಳನ್ನು ಸಾಧ್ಯವಾದರೆ ಎಲ್ಲೆಲ್ಲಿ ಬದಲಾವಣೆಗಳನ್ನು ತರಬೇಕು ಅನ್ನೋದನ್ನು ತಂದು ಈ ವೇದಿಕೆಯನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ
ಹೊಸ ಸಿಲೆಬಸ್ ಬಂದಾಗ ಉಡುಪಿ ಜಿಲ್ಲೆಯಲ್ಲಿ ಒಂದು ಪರೀಕ್ಷಾ ಮಿತ್ರ ಅನ್ನುವಂತಹ ಒಂದು ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿದ್ವಿ ಬ್ರಹ್ಮಾವರ ಕಾಲೇಜಲ್ಲಿ. ಆ ಸಂದರ್ಭದಲ್ಲಿ ಅದು 3 ವರ್ಷಗಳು ನಡೆಯಿತು. ಆ ನಂತರ ಅದಕ್ಕೆ ಪೂರಕವಾದಂತಹ ಸಪೋರ್ಟ್ ಬೇರೆಯವರಿಂದ ಸಿಗದೇ ಇದರಿಂದ ಅದನ್ನು ನಿಲ್ಲಿಸಲಾಯಿತು. ಮುಂದೆ ಅವಕಾಶ ಸಿಕ್ಕಿದರೆ ಒಂದು ಪುಸ್ತಕವನ್ನು ಅಸೋಸಿಯೇಷನ್ ಮೂಲಕ ಬಿಡುಗಡೆ ಮಾಡಿ ಅಸೋಸಿಯೇಷನ್ಗೆ ₹1 ಲಾಭ ಸಿಕ್ಕಿದರೂ ಸಹ ಒಂದು ವರ್ಷಕ್ಕೆ 1,500-2,000 ಪ್ರತಿ ಹೋದರೂ ಸಹ ನಿಮ್ಮ ಅಸೋಸಿಯೇಷನಿಗೆ ಆ ಫಂಡು ಮೊಬಲೈಸ್ ಆಗಿ ಉಳಿಯುತ್ತೆ. ಯಾಕೆಂದರೆ ನಾವು ಪ್ರಾರಂಭಿಸಿರುವಂಥ ಫಂಡು ಈಗಲೂ ಸಹ ಮುಂದುವರ್ಸ್ಕೊಂಡು 2 ವರ್ಷಗಳ ಕಾರ್ಯಕ್ರಮವನ್ನು ನಿರ್ವಹಿಸುವಷ್ಟು ಹಣ ನಮ್ಮ ಅರ್ಥಶಾಸ್ತ್ರ ವೇದಿಕೆಯಲ್ಲಿ ಇದೆ ಅನ್ನುವಂಥ ಹೆಮ್ಮೆ ವಿಷಯವನ್ನು ನಿಮ್ಮ ಮುಂದೆ ಇಡುತ್ತಾ, ವೃತ್ತಿಯನ್ನು ಪ್ರೀತಿಯಿಂದ ಮಾಡಿ ಇಲಾಖಾ ಕರ್ತವ್ಯವನ್ನು ಗೌರವದಿಂದ ಸ್ವೀಕರಿಸಿ. ಯಾಕೆಂದರೆ DD ಅವರ ಪರವಾಗಿ ಮಾತಾಡ್ತಾ ಇಲ್ಲ, ನಾನು ವ್ಯವಸ್ಥೆಯ ಪರವಾಗಿ ಮಾತಾಡ್ತಾ ಇದ್ದೇನೆ. ಅನಿವಾರ್ಯತೆಯ ಹಂತದಲ್ಲಿ ಪ್ರಾಂಶುಪಾಲರು ಇರ್ತಾರೆ, ಇಲಾಖಾ ಅಧಿಕಾರಿಗಳಿರ್ತಾರೆ. ಅವರು ಯಾವುದೇ ಕೆಲಸವನ್ನು ನಿಮಗೆ ವಹಿಸಿದರೆ ಅದನ್ನು ಶ್ರದ್ಧಾಪೂರ್ವಕವಾಗಿ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಅಂತ ಹಾರೈಸ್ತಾ, ಬಹುಶಃ ಅರ್ಥಶಾಸ್ತ್ರ ವೇದಿಕೆಯ ಮೇಲೆ ಮಾತನಾಡುವಂತಹ ಒಂದು ಅವಕಾಶ ಈ ಸಂದರ್ಭದಲ್ಲಿ ನನಗೆ ಸಿಕ್ತು. ಯಾಕೆಂದರೆ ನಾನೇ ಪ್ರಾರಂಭಿಸಿರುವಂಥ ಈ ಕಾರ್ಯಕ್ರಮ ಪ್ರಾಂಶುಪಾಲರನ್ನು ನಿವೃತ್ತಿ ಆಗುವವರನ್ನು ಸನ್ಮಾನಿಸುವಂಥದ್ದು. ಬಹುಶಃ ಮುಂದಿನ ಯಾವುದೇ ಯೋಜನೆ ಇರಲಿಲ್ಲ, ನಾನು ಒಮ್ಮೆ ನಿವೃತ್ತಿ ಆಗ್ತೇನೆ, ನನಗೂ ಒಂದು ಸನ್ಮಾನ ಸಿಗುತ್ತೆ ಅನ್ನುವಂಥ ಉದ್ದೇಶದಿಂದ ಮಾಡಿದ್ದಲ್ಲ. ಆದರೂ ಸಹ ಈ ವೃತ್ತಿಯಲ್ಲಿ ಇದು ಸರ್ವೇ ಸಾಮಾನ್ಯವಾಗಿರುವುದರಿಂದ ಇವತ್ತು ನಿವೃತ್ತಿ ಆಗ್ತಾ ಇದ್ದೇನೆ. ವೇದಿಕೆಯಿಂದ ನಿಮ್ಮಿಂದ ನಾನು ಬೀಳ್ಕೊಡ್ತಾ ಇದ್ದೇನೆ. ಸಂದರ್ಭ ಸಿಕ್ಕಿದರೆ ಖಂಡಿತವಾಗಿ ಇನ್ಯಾವುದೋ ವರ್ಷದಲ್ಲಿ ನಿಮ್ಮ ಜೊತೆಗೆ ಸೇರಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಬೀಳ್ಕೊಡುಗೆಯನ್ನೇನೋ ಪಡ್ಕೊಳ್ತಾ ಇದ್ದೀರಿ, ಆದರೆ ಈ ಬೀಳನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಮುಂದಿನ ಮಾತುಗಳಿಗಾಗಿ ಅರ್ಥಶಾಸ್ತ್ರ ಉಪನ್ಯಾಸಕ ವಲಯದಲ್ಲಿ ರಾಜನಂತಿರುವ ನಾಗರಾಜ್ ವೈದ್ಯ ಸರ್. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಡುಪಿ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು, ಅರ್ಥಶಾಸ್ತ್ರ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ವೇದಿಕೆ ಉಡುಪಿ ಜಿಲ್ಲೆ, ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಒಂದು ಸುಂದರವಾದ ಒಂದು ಕಾರ್ಯಕ್ರಮ ಮೂಡಿಬಂದಿದೆ. ಅರ್ಥಶಾಸ್ತ್ರ ಉಪನ್ಯಾಸಕರ ಪುನಶ್ಚೇತನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ. ಯಾಕಂದರೆ ಈಗಾಗಲೇ ಹಿಂದಿನಂತೆ ಆ ವಿದ್ಯಾರ್ಥಿಗಳನ್ನು ಗೌರವಿಸುವುದು, 100ಕ್ಕೆ 100 ಅಂಕ ತೆಗೆದ ವಿದ್ಯಾರ್ಥಿಗಳನ್ನು ಗೌರವಿಸುವುದು, ಹಾಗೂ ಉಪನ್ಯಾಸಕರನ್ನು ಗೌರವಿಸುವುದು, ಹಾಗೆ ನಿವೃತ್ತರನ್ನು ಗೌರವಿಸುವುದು, ಹೀಗೆ ಹಲವಾರು ಉತ್ತಮ ಪುಸ್ತಕಗಳನ್ನು ಬಿಡುಗಡೆ ಮಾಡುವುದು, ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನು ನಡೆಸಿಕೊಂಡ ಬಂದಿರತಕ್ಕಂತಹ ಈ ಒಂದು ನಮ್ಮ ವೇದಿಕೆ ಇನ್ನೂ ಹೆಚ್ಚಿನ ಒಂದು ಕೆಲಸವನ್ನು ಮಾಡಲಿ ಅಂತ ಹಾರೈಸ್ತೇನೆ. ಹಾಗೆಯೇ ಇವತ್ತಿನ ನಮ್ಮ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನನ್ನ ಮಿತ್ರರು ಆದ ವಿದ್ವಾನ್ ಗಣಪತಿ ಭಟ್ ಸರ್ ಅವರೇ, ಹಾಗೂ ನಮ್ಮ ನೆಚ್ಚಿನ ಉಪನಿರ್ದೇಶಕರಾದ ಮಾರುತಿ ಸರ್ ಅವರೇ, ಹಾಗೂ ನಮ್ಮ ವೇದಿಕೆಯ ಅಧ್ಯಕ್ಷರೇ, ಗೌರವಾಧ್ಯಕ್ಷರೇ, ಕಾರ್ಯದರ್ಶಿಯವರೇ ಹಾಗೂ ಸನ್ಮಾನಿತರೇ, ನಮ್ಮ ಬದುಕಿನ ಕೆಲವು ಸುಂದರ ಕ್ಷಣಗಳಲ್ಲಿ ಇವತ್ತು ಕೂಡ ಒಂದು ಸುಮಧುರ ಕ್ಷಣ, ನಮ್ಮ ಜೀವನದಲ್ಲಿ ಮರೆಯಲಾಗದ ಒಂದು ಕ್ಷಣ. ಯಾಕಂದರೆ ನಮ್ಮದೇ ವೇದಿಕೆಯಿಂದ ನಮ್ಮನ್ನು ಗುರುತಿಸುವ ಒಂದು ಕಾರ್ಯಕ್ರಮ. ನಾವು ಹಲವಾರು ವಿದ್ಯಾರ್ಥಿಗಳನ್ನು ಮತ್ತು ಉಪನ್ಯಾಸಕರನ್ನು ಮತ್ತು ನಮ್ಮ ಪ್ರಾಂಶುಪಾಲರನ್ನು ಈ ಹಿಂದೆ ನಮ್ಮ ವೇದಿಕೆಯಲ್ಲೇ ಗುರುತಿಸಿದ್ದೇವೆ. ಹಾಗೆ ಇವತ್ತು ಗುರುತಿಸುವಿಕೆಯ ಕಾರ್ಯಕ್ರಮದಲ್ಲಿ ನಾವೇ ಗುರುತಿಸಿಕೊಂಡಿದ್ದೇವೆ. ಈ ಒಂದು ಗುರುತಿಸುವಿಕೆಯ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮಕ್ಕೆ, ವೇದಿಕೆಗೆ ಹಾಗೂ ನಮ್ಮೆಲ್ಲ ವೃತ್ತಿ ಬಾಂಧವರಿಗೆ ಹಾಗೂ ವೇದಿಕೆಯಲ್ಲಿರುವ ಗಣ್ಯರಿಗೆ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನನ್ನ ಸೇವೆಯ ಕೆಲವು ನೆನಪಿನ ಕ್ಷಣದ ಬುತ್ತಿಯನ್ನು ನಿಮ್ಮೆದುರಿಗೆ ನಾನು ಈಗ ಇಡಲಿಕ್ಕೆ ಬಯಸ್ತೇನೆ. ಹೆಚ್ಚು ಟೈಮ್ ತೆಗೆದುಕೊಳ್ಳುವುದಿಲ್ಲ. ಸಾಮಾನ್ಯವಾಗಿ ನನಗೆ ಏನು ಹೇಳ್ತಾರಂದರೆ, ನೀವು ಎಲ್ಲ ಹೊಸ ಕಾಲೇಜಿಗೆ ಹೋಗ್ತಾ ಇದ್ದೀರಿ ಅಂತ. ನಾನು ಪದವಿ ಶಿಕ್ಷಣವನ್ನು ಶ್ರೀ ಶಾರದಾ ಕಾಲೇಜು ಬಸರೂರಲ್ಲಿ ನಾನು ಮುಗಿಸಿದೆ. ಅದೇ ಕಾಲೇಜಿನಲ್ಲಿ ನಾನು 2 ವರ್ಷ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದೆ. ಆಮೇಲೆ 1993ರಲ್ಲಿ ಬಿದ್ಕಲ್ಕಟ್ಟೆ ಪದವಿ ಪೂರ್ವ ಕಾಲೇಜಿಗೆ ಸರ್ಕಾರಿ ಸೇವೆ ಪ್ರಾರಂಭ ಮಾಡಿದೆ. ನನಗೆ ಕೆಲಸ ಸಿಕ್ತು.
ಅಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನು ಒಟ್ಟು ಮಾಡಿ ನಾವು ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಕಡೆಯಿಂದ ಒಟ್ಟು ಮಾಡಿ ತಂದು ಹೊಸ ಕಾಲೇಜಿನಲ್ಲಿ ನಮ್ಮ ಕ್ಲಾಸನ್ನು ಅಥವಾ ತರಗತಿಗಳನ್ನು ಪ್ರಾರಂಭ ಮಾಡಿದ್ದು. ಕಡಿಮೆ ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಆ ಶಾಲೆ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳನ್ನು ಪಡೆದಿದೆ. ಹೀಗೆ ಹೊಸ ಕಾಲೇಜು ಏನು ಸರ್ಕಾರದಿಂದ ಆರಂಭಗೊಂಡಿದೆ ಅದರಲ್ಲೇ ನಮ್ಮ ನೇಮಕವಾದ್ದರಿಂದ ಅಲ್ಲಿ ಕೆಲವು ಕೆಲಸಗಳನ್ನು ಮಾಡಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಕರೆತಂದು ಆ ಕಾಲೇಜನ್ನು ಅಭಿವೃದ್ಧಿ ಮಾಡುವ ಒಂದು ಸುಂದರವಾದ ಅನುಭವ ನನಗೆ ಆ ಪ್ರದೇಶದಲ್ಲಿ ಆಗಿತ್ತು. 1993ರಿಂದ 2010ರವರೆಗೆ ನಾವು ಕೆಲಸ ಮಾಡ್ತಾ ಇರುವಂಥ ಕಾಲೇಜಿನಲ್ಲಿ ಸ್ವಲ್ಪ ವರ್ಕ್ಲೋಡ್ ಕಡಿಮೆ ಇರುವುದರಿಂದ ಸುಮಾರು 17 ವರ್ಷಗಳ ಕಾಲ ನಾನು ನಿಯೋಜನೆ ಮೇರೆಗೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಕೆಲಸ ಮಾಡಬೇಕಾಯಿತು. ಕೆಲವು ವರ್ಷಗಳಲ್ಲಿ 2 ಕಾಲೇಜುಗಳಲ್ಲಿ ಮೂರು ದಿನ ಒಂದು ಕಾಲೇಜಿನಲ್ಲಿ 3 ದಿನ ಒಂದು ಕಾಲೇಜಿನಲ್ಲಿ ನನಗೆ ಇಲಾಖೆಯಿಂದ ನಿಯೋಜನೆಯ ಒಂದು ಕೆಲಸವನ್ನು ನಿಯೋಜಿಸಲಾಗಿತ್ತು. ಹಾಗೆಯೇ 1 ವರ್ಷ ಕೂಡ ನಾನು ಆ ನಿಯೋಜನೆಯನ್ನು ಅವಾಯ್ಡ್ ಮಾಡಿಕೊಳ್ಳೇ ಇಲ್ಲ. ಎಷ್ಟು ಕಾಲೇಜಿಗೂ ನಮ್ಮ ಇಲಾಖೆ ಕೆಲಸ ಮಾಡಿ ಅಂತ ಆರ್ಡರ್ ಕೊಟ್ಟರು ಅದನ್ನು ಶಿರಸಾವಹಿಸಿ ಬೇರೆ ಬೇರೆ ಕಾಲೇಜುಗಳಿಗೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. ಅದರ ಜೊತೆಗೆ ನನ್ನ ಸರ್ವೀಸ್ನಲ್ಲಿ 3 ವರ್ಷಗಳ ಕಾಲ 3 ಕಾಲೇಜಿನಲ್ಲಿ ನಿಯೋಜನೆ ಮಾಡಿದ್ದೇನೆ. ಬಹುಶಃ ಯಾರೂ ಮಾಡಿರಲಿಕ್ಕಿಲ್ಲ, ನಾನು ಹೊಗಳುವಂಥದ್ದಲ್ಲ. ಅಂದರೆ ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಉಪನಿರ್ದೇಶಕರು ಅಥವಾ ಇಲಾಖೆಯಿಂದ ಯಾರಾದರೂ ಉಪನ್ಯಾಸಕರಿಗೆ 2 ಕಾಲೇಜುಗಳಲ್ಲಿ ನಿಯೋಜನೆ ಮೇಲೆ ಕೆಲಸ ನಿರ್ವಹಿಸಿದಾಗ ಅವರು ಕೂಡಲೇ ಅದಕ್ಕೆ ಸ್ವಲ್ಪ ಬೇಜಾರು ಮಾಡಿಕೊಂಡು ಅದನ್ನು ಅವಾಯ್ಡ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ನಾನು ಹೇಳ್ತಾ ಇದ್ದೆ, ಎದೆತಟ್ಟಿ ಹೇಳ್ಕೊಡ್ತೇನೆ, ನಾನು 18 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ಬೇರೆ ಬೇರೆ ಕಾಲೇಜುಗಳಲ್ಲಿ. ಅಂದರೆ 2 ಕಾಲೇಜುಗಳಲ್ಲಿ ನಿಯೋಜನೆಯ ಮೇಲೆ ಕೆಲಸ ಮಾಡ್ತಾ ಇದ್ದೆ. ಆದ್ದರಿಂದ ನೀವು ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತೆ ಅಂತ ನಾನು ಹೇಳ್ಕೊಳ್ತಾ ಇದ್ದೆ. ಅದರ ಜೊತೆಯಲ್ಲಿ 3 ವರ್ಷಗಳ ಕಾಲ 3 ಕಾಲೇಜಲ್ಲಿ ಬಿದ್ಕಲ್ಕಟ್ಟೆ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬ್ರಹ್ಮಾವರ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕರ್ಜೆ, 3 ಕಾಲೇಜುಗಳಲ್ಲಿ ಏಕಕಾಲದಲ್ಲಿ ನಾನು ನಿಯೋಜನೆಯ ಮೇಲೆ ಕೆಲಸ ಮಾಡಿ 3 ಕಾಲೇಜುಗಳಲ್ಲಿ ಡೈರಿ ಬರುವಂಥದ್ದಿರ್ಬೋದು ಎಲ್ಲ ಕೆಲಸಗಳನ್ನು ನಿರ್ವಹಿಸಿದ್ದೇನೆ. ಆದ್ದರಿಂದ ಈ ಉಪನ್ಯಾಸಕ ವೃತ್ತಿಯಲ್ಲಿ ನನಗೆ ಸಂಪೂರ್ಣ ತೃಪ್ತಿ ಇದೆ. ಯಾವುದೇ ರೀತಿಯಲ್ಲಿ ನಾನು ಯಾವ ವಿದ್ಯಾರ್ಥಿಗಳಿಗೂ, ಯಾವ ಶಾಲೆಗೂ ಅಥವಾ ಯಾವ ಪದವಿ ಪೂರ್ವ ಕಾಲೇಜುಗಳಿಗೂ ನಾನು ನನ್ನ ಕೆಲಸದಲ್ಲಿ ಯಾವುದೇ ರೀತಿಯ ಚ್ಯುತಿ ತರಲಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಯಾವುದೇ ಪಶ್ಚಾತ್ತಾಪ ಆಗೋದಿಲ್ಲ ನನಗೆ, ಯಾವುದೇ ರೀತಿಯಲ್ಲಿ ನಾನು ಕೆಲಸದಲ್ಲಿ ಕಳ್ಳತನ ಮಾಡಲಿಲ್ಲ ಅನ್ನುವಂಥದ್ದನ್ನು. ಹಾಗೆ ಅದರ ಜೊತೆಯಲ್ಲಿ ಯಾವುದೇ ರೀತಿಯ ಗಿಲ್ಟಿ ಕೂಡ ನನಗಿಲ್ಲ, ನನಗೆ ಆತ್ಮತೃಪ್ತಿ ಇದೆ. ಏನಾದರೂ ನಾನು ಕೆಲಸದಲ್ಲಿ ಹೆಚ್ಚು ಕಡಿಮೆ ಮಾಡಿದ್ದಿದ್ರೆ ಅದು ನಮ್ಮ ನಿವೃತ್ತಿಯ ನಂತರ ನಮಗೆ ಮನಸ್ಸಿಗೆ ಚುಚ್ಚುತ್ತಾ ಇರ್ತದೆ. ಅದರಲ್ಲಿ ಒಂದು ಸಣ್ಣ ಚುಚ್ಚುವ ಪ್ರಸಂಗ ನಿಮಗೆ ನಾನು ಹೇಳ್ತೇನೆ. ಯಾಕಂದರೆ ಕೆಲಸಕ್ಕೆ ಸೇರಿದ ಮೊದಲ ದಿನಗಳಲ್ಲಿ, ಅಂದರೆ ಕೆಲವೊಂದು ವರ್ಷಗಳಲ್ಲಿ ನಾವು ಪ್ರಥಮ PUC ರಿಸಲ್ಟನ್ನು ನಾವೇ ಮಾಡುವಂಥದ್ದು. ನಾವೇ ಮಾಡುವಾಗ ಪ್ರಾಂಶುಪಾಲರು ಹೇಳ್ತಿದ್ರು ನಮಗೆ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಿ ಅಂತ. ಆದರೆ ನಾವು ಗ್ರೇಸ್ ಕೊಡುವಾಗ ಸ್ವಲ್ಪ ಹಿಂದಕ್ಕೆ ಕೈ ಬರ್ತಿತ್ತು. ಒಂದು 10 ಮಾರ್ಕಿನವರೆಗೆ ಗ್ರೇಸ್ ಕೊಡ್ತಿತ್ತು ನಾವು. 35 ಮಾಡುವಾಗ 25 ಬಂದರೆ ನಾವು 35ರವರೆಗೆ, ಅಥವಾ 20 ಬಂದಾಗ 30ರವರೆಗೆ ಮಾಡ್ತಿತ್ತು. ಆದರೆ ಸಿಂಗಲ್ ಡಿಜಿಟ್ ಅಥವಾ 17, 15, 16 ಎಲ್ಲ ಬಂದಾಗ ನಾವು ಪ್ರಿನ್ಸಿಪಾಲ್ರು ಹೇಳಿದ್ರು ಮಾತು ಕೇಳ್ತಿರ್ಲಿಲ್ಲ. ಆ ವಿದ್ಯಾರ್ಥಿಯನ್ನು ಫೇಲ್ ಆಗ್ತಿದ್ದ ಅವನು, ನಾವು ಹೆಚ್ಚು ಗ್ರೇಸ್ ಹಾಕ್ತಿರ್ಲಿಲ್ಲ. ಆದರೆ ನಾವು ಏನು ಪ್ರಾಂಶುಪಾಲರ ಜೊತೆಗೆ ಚರ್ಚೆ ಮಾಡ್ತಿದ್ವು ಅಂದರೆ ಇನ್ನೊಂದು ಎಕ್ಸಾಮ್ ಇದೆ, ಅವ ಕಟ್ಟಿ ಏನು ಮಾಡಲಿ, ಅವ ಪಾಸ್ ಆಗಲಿ ಅಂತ ಅವನಿಗೊಂದು ಚಾನ್ಸ್ ಕೊಡುವ ಅಂತ ಹೇಳ್ತಿತ್ತು. ಆದರೆ ವಿದ್ಯಾರ್ಥಿ 2ನೇ ಪರೀಕ್ಷೆಗೆ ಬರ್ತಾನೆ ಇರಲಿಲ್ಲ, ಅವನು ಬೇರೆ ದಾರಿ ಹಿಡ್ಕೊಂಡು ಹೋಗ್ತಿದ್ದ. ಆದರೆ ಇದು ನಮಗೆ ಜ್ಞಾನೋದಯ ಆಗುವಾಗಲೇ ಕೆಲವು ವರ್ಷ ಕಳೀತು. ನಮಗೆ ಆಗ ಸ್ವಲ್ಪ ಬಿಸಿ ಆಗ್ತೈತೆ, ಯಾಕೆ ನಾವು ಸುಮ್ಮನೆ ಮಾರ್ಕ್ ಕೊಡಬೇಕು ಅಂತ. ಸುಮಾರು ಒಂದು 10 ವರ್ಷಗಳ ಕಾಲ ಹಾಗೇ ಹೋಯಿತು. ಆಗ ನಮಗೆ ಬಹಳ ಬೇಜಾರಾಗಿ ಅದರ ನಂತರ ನಾವು 10ಕ್ಕಿಂತ ಹೆಚ್ಚು ಗ್ರೇಸ್ ಮಾರ್ಕ್ ಕೊಡಲಿಕ್ಕೆ ಪ್ರಾರಂಭ ಮಾಡಿ ಎಲ್ಲ ವಿದ್ಯಾರ್ಥಿಗಳನ್ನು ಫಸ್ಟ್ PUCಯಲ್ಲಿ ಪಾಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು.
ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆಂದರೆ, ನಾವು 10 ಅಥವಾ 10ಕ್ಕಿಂತ ಜಾಸ್ತಿ ಮಾರ್ಕ್ ಅಥವಾ 15 ಮಾರ್ಕನ್ನೆಲ್ಲ ಹಾಕಿ ಏನು ಪಾಸ್ ಮಾಡಿದ್ದೇವೆ, ಆ ವಿದ್ಯಾರ್ಥಿಗಳು ಸೆಕೆಂಡ್ PUCಯಲ್ಲಿ ಸೆಕೆಂಡ್ ಕ್ಲಾಸ್ ಅಥವಾ ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿ ಹೋಗಿದ್ದಾರೆ. ನಾವು ಅದನ್ನು ಟೆಸ್ಟ್ ಮಾಡಿ ನೋಡಿದ್ದೇವೆ. ಆದ್ದರಿಂದ ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಯಾಕಂದರೆ ನಾನು ಅದನ್ನು ಬಹಳ ಬೇಜಾರದಿಂದ ಈಗ ಹೇಳ್ಕೊಳ್ತಾ ಇದ್ದೇನೆ. ಆಗ ನಾನು ಮಾರ್ಕ್ ಕೊಟ್ಟಿದ್ದರೆ ಅವರು ಬಹುಶಃ ಮುಂದೆ ಜೀವನದಲ್ಲಿ ಹೆಚ್ಚು ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾ ಇದ್ದರು ಅನ್ನುವಂಥ ವಿಚಾರದಲ್ಲಿ. ಹಾಗೆಯೇ ಇನ್ನೊಂದು ಪ್ರಮುಖ ಕ್ಷಣ ನನ್ನ ಜೀವನದಲ್ಲಿ, ನಾನು ಅದನ್ನು ಈಗ ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು. ಅಕ್ಟೋಬರ್ 31ಕ್ಕೆ 2006ರಲ್ಲಿ ಅಕ್ಟೋಬರ್ 31ಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬ್ರಹ್ಮಾವರದಲ್ಲಿ ಕಾಲೇಜು ಓಪನ್ ಆಯಿತು. 2 ಸಾರಿ ಕಾಲೇಜು ಪ್ರಾರಂಭ ಆಗಲಿಕ್ಕೆ ಸರ್ಕಾರದಿಂದ ಆರ್ಡರ್ ಆಗಿದೆ, ಕಾರಣಾಂತರದಿಂದ ಅದು ನಿಂತು ಹೋಗಿದೆ. ಆದರೆ ಅಕ್ಟೋಬರ್ 31ಕ್ಕೆ ಹೊಸ ಕಾಲೇಜ್ ಓಪನ್ ಆಯಿತು. ನನ್ನನ್ನು ಅಲ್ಲಿಗೆ ಡೆಪ್ಟೇಷನ್ ಮಾಡಿ ಹಾಕಿದರು. ನೀವು ಅಲ್ಲಿ ಹೋಗಿ ಕಾಲೇಜ್ ಮಕ್ಕಳನ್ನ ಒಟ್ಟು ಮಾಡಿ ಕಾಲೇಜ್ ಮಾಡಬೇಕು ಅಂತೇಳಿ ಹೇಳಿ. ನಾವು ಅಲ್ಲಿ ಹೋಗುವಾಗ ಏನೂ ಇರಲಿಲ್ಲ. ಒಂದು ಹೈಸ್ಕೂಲಿನ ಅಕ್ಕಿ ಕೋಣೆಯಲ್ಲಿ ಕೂತ್ಕೊಂಡು ನಾವು ಏನು ಮಾಡಿದ್ದು, ಕಾಲೇಜನ್ನು ಆಫೀಸನ್ನು ಓಪನ್ ಮಾಡಿ ಬೇರೆ ಬೇರೆ ಕಾಲೇಜಿನಿಂದ ಬೇರೆ ಬೇರೆ ನಮಗೆ ಉಪನ್ಯಾಸಕರನ್ನು ಇಲಾಖೆ ಇದಕ್ಕೆ ಕೊಡ್ತು, ಅಂದರೆ ನಿಯೋಜನೆಗೆ ಕೊಡ್ತು. ಆದರೆ ಮಕ್ಕಳಿಲ್ಲ. ಆಗ ನಾವು ಅಲ್ಲಿನ ಲೋಕಲ್ಸನ್ನು ಒಟ್ಟು ಮಾಡಿಕೊಂಡು ಬೇರೆ ಬೇರೆ ಮನೆಯಲ್ಲಿ ಬೀಡಿ ಕಟ್ತಾ ಕೂತ್ಕೊಂಡವರನ್ನು, ಆಮೇಲೆ ಗಾರೆ ಕೆಲಸದವರನ್ನು, 2 ಬಾರ್ನಲ್ಲಿ ಕೆಲಸ ಮಾಡುವವರನ್ನು ಎಲ್ಲ ಒಟ್ಟು ಮಾಡಿಕೊಂಡು ನಾವು ಕಾಲೇಜನ್ನು ಓಪನ್ ಮಾಡಿದೆವು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬ್ರಹ್ಮಾವರದಲ್ಲಿ. ಆ ವಿದ್ಯಾರ್ಥಿಗಳು ದ್ವಿತೀಯ PUCಯಲ್ಲಿ 100% ಮಾರ್ಕ್ ತೆಗೆದು ಹೋದರು. 2 ವರ್ಷ ಮನೆಯಲ್ಲಿ ಕೂತ್ಕೊಂಡು ಬೀಡಿ ಕಟ್ತಾ ಇರುವವರನ್ನ ಕರ್ಕೊಂಡು ಬಂದು ನಾವು ಕಾಲೇಜನ್ನು ಸರ್ಕಾರ ಏನು ಮಾಡಿದೆ ಅದನ್ನು ನಾವು ಮುಂದುವರ್ಸ್ಕೊಂಡು ಬಂದಿದ್ದೇವೆ. ಆ ಒಂದು ತೃಪ್ತಿ, ಆತ್ಮತೃಪ್ತಿ ನನಗಿದೆ. ಇಂತಹ ಕೆಲವು ಸುಮಧುರ ಕ್ಷಣಗಳನ್ನು ನಮ್ಮ ಈ ಉಪನ್ಯಾಸಕ ವೃತ್ತಿ ನಮಗೆ ನೀಡಿದೆ, ಅಥವಾ ಅವಕಾಶವನ್ನು ನೀಡಿದೆ. ಆ ಅವಕಾಶಕ್ಕಾಗಿ ನಾನು ಇಲಾಖೆಗೆ ಮತ್ತು ಸರ್ಕಾರಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನನ್ನ ಉಪನ್ಯಾಸಕ ಮಿತ್ರರೇ, ತಮ್ಮಲ್ಲಿ ಒಂದು ಹೇಳುವುದೇನೆಂದರೆ, ನಮಗೆ ವಿದ್ಯಾರ್ಥಿಗಳು, ನಮ್ಮ ಉಪನಿರ್ದೇಶಕರು ಹೇಳ್ತಾರೆ, ನಮ್ಮ ವಿದ್ಯಾರ್ಥಿಗಳೇ ನಮಗೆ ದೇವರು. ನಾವು ವಿದ್ಯಾರ್ಥಿಗಳನ್ನು ಸರಿಯಾಗಿ ನಡೆಸ್ಕೊಂಡ್ರೆ ಬಹುಶಃ ನಮಗೆ ವಿದ್ಯಾರ್ಥಿಗಳು ಜಾಸ್ತಿ ಬರ್ತಾರೆ, ಅಥವಾ ನಾವು ಸ್ವಲ್ಪ ಹೆಸರು ಮಾಡಿಕೊಂಡ್ರೆ ವಿದ್ಯಾರ್ಥಿಗಳು ಜಾಸ್ತಿ ಬರ್ತಾರೆ. ಆಗ ನಾವು ಏನು ಆ ಸಂಸ್ಥೆಯಿಂದ ಊಟ ತೆಗೆದುಕೊಳ್ತಾ ಇದ್ದೇವೆ ಅದಕ್ಕೊಂದು ಅರ್ಥ ಬರ್ತದೆ. ಆದ್ದರಿಂದ ನಾವು ಒಂದು ಸಂಸ್ಥೆಯಲ್ಲಿ, ನಮಗೆ ಒಂದು ಸಂಸ್ಥೆ ಅನ್ನ ಕೊಟ್ಟ ಮೇಲೆ ಆ ಸಂಸ್ಥೆಗೆ ನಾವು ಸದಾ ಚಿರಋಣಿ ಆಗಿರಲೇಬೇಕು. ಆ ಸಂಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ನಾವು ಉತ್ತಮ ನ್ಯಾಯವನ್ನು ಕೊಡಲೇಬೇಕು. ಆ ಒಂದು ವಿಚಾರದಲ್ಲಿ ತಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾಕಂದರೆ ನೀವು ತೆಗೆದುಕೊಂಡಂಥ ಸರ್ಟಿಫಿಕೇಟ್ ಅದಕ್ಕೆ ಉತ್ತರ ನೀಡಿದೆ ಇವತ್ತು. ಆದ್ದರಿಂದ ನಾವು ನಮ್ಮ ಕೈಲಾದಷ್ಟು ಸಂಸ್ಥೆಗೆ, ನಮಗೆ ಅನ್ನ ಕೊಟ್ಟಂತಹ ಸಂಸ್ಥೆಗೆ ನಾವು ಚಿರಋಣಿ ಆಗಲೇಬೇಕು. ಆದ್ದರಿಂದ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡುವ ಅಂತ ಹೇಳ್ತಾ, ನನ್ನ ಈ ಒಂದು ವೃತ್ತಿಯಲ್ಲಿ ಇನ್ನೊಂದು ಸುಮಧುರ ಕ್ಷಣ ಅಂದರೆ, ನಾನು ಕಲಿತ ಕಾಲೇಜಿನಲ್ಲಿಯೇ ನಾನು ಪ್ರಾಂಶುಪಾಲನಾಗಿ 7-8 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದು. ಎಲ್ಲ ಪೇರೆಂಟ್ಸು ಕೂಡ ನನಗೆ ಫ್ರೆಂಡ್ಸೇ ಆಗಿದ್ದರು. ಆಮೇಲೆ ವಿದ್ಯಾರ್ಥಿಗಳು ಕೂಡ ನಮ್ಮ ಫ್ರೆಂಡ್ಸ್ಗಳ ಮಕ್ಕಳೇ ಆಗಿದ್ದರು. ಆದ್ದರಿಂದ ಅಲ್ಲಿ ಹಳೆ ವಿದ್ಯಾರ್ಥಿ ಸಂಘವನ್ನು ಪ್ರಾರಂಭ ಮಾಡಿ, ಆ ಹಳೆ ವಿದ್ಯಾರ್ಥಿ ಸಂಘದಿಂದ ಆ ಒಂದು ಸಂಸ್ಥೆಗೆ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತಹ ಒಂದು ಏನು ನಮಗೆ ಅವಕಾಶ ಕೂಡ ದೊರಕಿದೆ. ಅದನ್ನು ಕೂಡ ನಾನು ಚೆನ್ನಾಗಿ ಉಪಯೋಗಿಸಿಕೊಂಡು ಈ ಒಂದು ಉಪನ್ಯಾಸಕ ವೃತ್ತಿಗೆ ಒಂದಷ್ಟು ಕೆಲಸವನ್ನು ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು ಅಂತ ಹೇಳ್ತಾ, ಅಂದರೆ ಎಲ್ಲೆಲ್ಲಿ ನಾನು ಅವಕಾಶ ಸಿಕ್ಕಿದೆ ಅಲ್ಲಿ ನನ್ನ ಒಂದು ಕೆಲಸವನ್ನು ಚೆನ್ನಾಗಿ ಮಾಡಿದ್ದೇನೆ ಅನ್ನುವಂಥ ಕೃತಾರ್ಥತೆ ನನ್ನಲ್ಲಿ ಇದೆ. ಹಾಗೆ ಅದರ ಜೊತೆಯಲ್ಲಿ ನಾನು ಇಲಾಖಾ ಕೆಲಸಗಳಿಗೆ ಎಂದೂ ಬೆನ್ನು ಹಾಕಿದವನಲ್ಲ. ಅದು ಎಷ್ಟೇ ದೂರಕ್ಕೆ ಕಾಲೇಜಿನ ಯಾವುದು ಪರೀಕ್ಷೆಯ ಜಾಗೃತ ದಳ ಇರ್ಬೋದು, ಇತ್ಯಾದಿಗಳ ಕೆಲಸ ಇರ್ಬೋದು, ಒಂದು ಸಾರಿಯೂ ಅದಕ್ಕೆ ನಾನು ಬೆನ್ನು ಹಾಕಲಿಲ್ಲ. ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಜಾಗೃತ ದಳ, ನಮ್ಮಲ್ಲಿ ಎಲ್ಲರೂ ಇದ್ದಾರೆ ಮಾಡಿದವರು, ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಜಾಗೃತ ದಳದ ಅಧ್ಯಕ್ಷನಾಗಲಿ ಅಥವಾ ಜಾಗೃತ ದಳ ಸದಸ್ಯನಾಗಲಿ ಕೆಲಸ ಮಾಡಿದ್ದೇವೆ. ಹಾಗೆ ನನ್ನ ಸರ್ವಿಸ್ನಲ್ಲಿ ಒಂದು ಸರಿಯೂ ಕೂಡ ಇಲೆಕ್ಷನ್ ಡ್ಯೂಟಿಯಿಂದ ತಪ್ಪಿಸ್ಕೊಂಡದ್ದೇ ಇಲ್ಲ. ಕೊನೆಗೆ ಈ ವರ್ಷ ನಾವು ಪ್ರಿನ್ಸಿಪಲ್ ಆದಮೇಲೂ ಕೂಡ ಒಂದು ಸರಿ ಬಂದಿದೆ. ಆದರೂ ಕೂಡ ನಾನು ಇಲೆಕ್ಷನ್ ಡ್ಯೂಟಿಯನ್ನು ಮಾಡಿದ್ದೇನೆ. ಹಾಗೆ ನನ್ನ ಸರ್ವಿಸ್ನಲ್ಲಿ
ಏನು ಅವಕಾಶ ಬಂದಿದೆ, ಯಾವ ಅವಕಾಶವನ್ನು ನಾನು ಬಿಟ್ಟುಕೊಡಲೇ ಇಲ್ಲ. ಯಾಕಂದರೆ ನಮಗದು ಮುಂದೆ ಸಿಗೋದಿಲ್ಲ, ಮುಂದೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ದೃಷ್ಟಿಯಿಂದ ನಾನು ಅದನ್ನು ಬಹಳ ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಹಾಗೆಯೇ ಅದು ನಿಯೋಜನೆ ಇರ್ಬೋದು, ಇಲೆಕ್ಷನ್ ಡ್ಯೂಟಿ ಇರ್ಬೋದು, ಅಥವಾ ಪರೀಕ್ಷಾ ಕಾರ್ಯ ಇರ್ಬೋದು, ಯಾವುದನ್ನೂ ಕೂಡ ನೀವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡದೆ ಅದನ್ನು ಸಂತೋಷದಿಂದ ಮಾಡಿಕೊಳ್ಳಿ. ಆಗ ನಿಮಗೆ ಒಂದು ಆ ಸೇವೆಯ ತೃಪ್ತಿ ಇರ್ತದೆ ಅಂತ ಹೇಳ್ತಾ, ನನ್ನ ಕೆಲವು ಸುಮಧುರ ಕ್ಷಣಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡದ್ದಕ್ಕಾಗಿ, ಹಾಗೆ ನನ್ನನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿ ನಮಗೆ ಒಂದು ಗುರುತಿಸಿದ್ದಕ್ಕಾಗಿ ನಮ್ಮ ಅರ್ಥಶಾಸ್ತ್ರ ವೇದಿಕೆ, ಕ್ರಿಯೇಟಿವ್ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇವರೆಲ್ಲರನ್ನ ನಾನು ಕೃತಜ್ಞತಾಪೂರ್ವಕವಾಗಿ ಅಭಿನಂದಿಸುತ್ತಾ ಹಾಗೆ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತನ್ನು ಪೂರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಅಭಿವಂದನೆಗಳು ಸರ್. ಇದೀಗ ನಮ್ಮೊಂದಿಗಿರುವಂತಹ ಸಂಪನ್ಮೂಲ ವ್ಯಕ್ತಿ, ಸ್ವತಂತ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಸನದ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿರುವ ಧರ್ಮೇಂದ್ರ ಜಿ ಸರ್ ಅವರನ್ನು ಅಭಿನಂದನಾ ಕುರ್ಚಿಗೆ ಆಹ್ವಾನಿಸಿಕೊಳ್ತಾ ಅವರನ್ನು ಈ ಸಭೆಗೆ ಪರಿಚಯಿಸಲಿಕ್ಕಿದ್ದಾರೆ ನಮ್ಮ ನಡುವಿನ ಸಂಪನ್ಮೂಲ ವ್ಯಕ್ತಿ, ನನ್ನ ಪೂಜ್ಯ ಗುರುಗಳಾಗಿರುವಂತಹ ದಿನಕರ್ ಸರ್. ವೇದಿಕೆಯ ಎಲ್ಲ ಗಣ್ಯರೇ ಹಾಗೂ ಪ್ರೀತಿಯ ಉಪನ್ಯಾಸಕ ಮಿತ್ರರೇ, ಮುದ್ದು ಮಕ್ಕಳೇ, ಇಂದು ಈ ಅರ್ಥಶಾಸ್ತ್ರ ವೇದಿಕೆಯ ಮಧ್ಯಾಹ್ನದ ಅವಧಿಯ ಸಂಪನ್ಮೂಲ ವ್ಯಕ್ತಿಗಳಾಗಿ ನನ್ನ ಸನ್ಮಿತ್ರ ಧರ್ಮೇಂದ್ರ ಬಿಜಿ, ಉಪನ್ಯಾಸಕರು, ಸ್ವತಂತ್ರ PU ಕಾಲೇಜ್ ಹಾಸನ, ಇವರನ್ನು ನಾವು ಕೇಳಿಕೊಂಡಾಗ ಬಹಳ ಪ್ರೀತಿಪೂರ್ವಕವಾಗಿ ಒಪ್ಪಿಕೊಂಡು ನಮ್ಮೊಂದಿಗೆ ಹಾಜರಿದ್ದಾರೆ. ಶ್ರೀಯುತರು 1995ರಿಂದ 2009ರವರೆಗೆ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆಗಳಲ್ಲಿ ಸುಮಾರು 14 ವರ್ಷ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿರ್ತಾರೆ. 2009ರಿಂದ 2014ರವರೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರಸಿನಮಕ್ಕಿ ಬೆಳ್ತಂಗಡಿಯಲ್ಲಿ ಕರ್ತವ್ಯ ನಿರ್ವಹಿಸಿ 2014ರಿಂದ 19ರವರೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಳಸಾಪುರ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಹಾಗೆ ಪ್ರಸ್ತುತ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ವಿಜಯನಗರ ಬಡಾವಣೆ, ಹಾಸನ ಇಲ್ಲಿ ಕರ್ತವ್ಯವನ್ನು ನೆರವೇರಿಸುತ್ತಿದ್ದಾರೆ. ಹಾಸನ ಜಿಲ್ಲೆಯ ಅರ್ಥಶಾಸ್ತ್ರ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ವೇದಿಕೆಯ ವತಿಯಿಂದ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಪ್ರಶ್ನೋತ್ತರ ಕೈಪಿಡಿಗಳನ್ನು ತರುತ್ತಿರುವುದು ಇವರ ಹೆಗ್ಗಳಿಕೆ. ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ PUCಯಲ್ಲಿ ಅರ್ಥಶಾಸ್ತ್ರ ವಿಷಯದ ಹಲವಾರು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿರುವುದು ಅಲ್ಲದೆ, ಶಾಲಾ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ವತಿಯಿಂದ 2015, 17 ಮತ್ತು 19ರಲ್ಲಿ ಚಿಕ್ಕಮಗಳೂರು ಮತ್ತು ಹಾಸನ ಹಾಗೂ 2019 ಮತ್ತು 24-22 ಸಾಲಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಿಗೆ ಶಾಲಾ ಶಿಕ್ಷಣ ವತಿಕೆಯಿಂದ ಬೆಂಗಳೂರು, ರಾಮನಗರ, ಮಂಡ್ಯ, ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಹಾಸನ ಮತ್ತು ಇತರ ಕಡೆಗಳಲ್ಲಿ ಉಪನ್ಯಾಸಕರಿಗೆ ಉಪನ್ಯಾಸ ನೀಡಿದ ಹೆಗ್ಗಳಿಕೆ ಶ್ರೀಯುತರದು. ಹಲವು ಬಾರಿ ಆಕಾಶವಾಣಿಯಲ್ಲಿ ಪರೀಕ್ಷಾ ತಯಾರಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿರುತ್ತಾರೆ. ಜಿಲ್ಲಾ ಅರ್ಥಶಾಸ್ತ್ರ ವೇದಿಕೆ ಚಿಕ್ಕಮಗಳೂರು, ಜಿಲ್ಲಾ ಅರ್ಥಶಾಸ್ತ್ರ ವೇದಿಕೆ ಹಾಸನ, ದಾವಣಗೆರೆ, ಹಾಗೆ ಚಿತ್ರದುರ್ಗ, ಬೆಳಗಾಂ, ಬಾಗಲಕೋಟೆ, ಕೊಡಗು ಮತ್ತು ರಾಮನಗರ ಹಾಗೆ ಹಾವೇರಿ ವೇದಿಕೆಗಳಲ್ಲಿ ಉಪನ್ಯಾಸ ನೀಡಿರುವುದು ಶ್ರೀಯುತರ ಹೆಗ್ಗಳಿಕೆಯಾಗಿರುತ್ತದೆ. ಅದಲ್ಲದೆ ಹಲವಾರು ಕಾಲೇಜುಗಳಲ್ಲಿ, ಉದಾಹರಣೆಗೆ AVK ಮಹಿಳಾ PU ಕಾಲೇಜು, ನ್ಯೂ ಮ್ಯಾಂಗ್ಳೂರು PU ಕಾಲೇಜು ಚನ್ನರಾಯಪಟ್ಟಣ, ಗೌರ್ಮೆಂಟ್ PU ಕಾಲೇಜು ದೊಡ್ಡಮಗ್ಗೆ ಹಾಸನ, ಬಾಲಕಿಯರ ವಾಣಿವಿಲಾಸ ಕಾಲೇಜು ಹಾಸನ, TTL PU ಕಾಲೇಜು ಮೈಸೂರು, ARS PU ಕಾಲೇಜು ಹರಿಹರಪುರ, ಚಿಕ್ಕಮಗಳೂರು ಜಿಲ್ಲೆ, ಗೌರ್ಮೆಂಟ್ ಗರ್ಲ್ಸ್ PU ಕಾಲೇಜು ಮೂಡಿಗೆರೆ, ಗೌರ್ಮೆಂಟ್ PU ಕಾಲೇಜ್ ಚೆನ್ನಿಗ ಮೂಡಿಗೆರೆ, BGS PU ಕಾಲೇಜ್ ಜೈಪುರ ಚಿಕ್ಕಮಗಳೂರು, ಗೌರ್ಮೆಂಟ್ PU ಕಾಲೇಜ್ ಬಣಕಲ್, ಸೈಂಟ್ ಜೋಸೆಫ್ PU ಕಾಲೇಜ್ ಹಾಸನ, ಗೌರ್ಮೆಂಟ್ PU ಕಾಲೇಜ್ ಪಂಚಹಳ್ಳಿಯಲ್ಲಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ನೀಡುವುದು ಇವರ ಮಹಾಸಾಧನೆ ಅಂತ ಹೇಳ್ತೇವೆ. ಶ್ರೀಯುತರು ಇಂದು ನಮ್ಮೊಂದಿಗೆ ಮಧ್ಯಾಹ್ನದ ಅವಧಿಯಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಶ್ರೀಯುತರಿಗೆ ಸಂಸ್ಥೆಯ ಪರವಾಗಿ, ಕ್ರಿಯೇಟಿವ್ ಕಾಲೇಜಿನ ಸಂಸ್ಥೆ ಹಾಗೂ ಅರ್ಥಶಾಸ್ತ್ರ ವೇದಿಕೆ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಅವರನ್ನು ವೇದಿಕೆಯಲ್ಲಿರುವ ಗಣ್ಯರು ಎಲ್ಲರೂ ಸೇರಿ ಗೌರವಿಸಬೇಕಂತ ಕೇಳ್ಕೊಳ್ತೇವೆ. ಪುಸ್ತಕಗಳಲ್ಲಿ ಓದ್ತಾ ಇದ್ದ ಇವರ ಹೆಸರು ಇದೀಗ ಪ್ರತ್ಯಕ್ಷವಾಗಿ ಧರ್ಮೇಂದ್ರ ಸರನ್ನೇ ನಾವೀಗ ನೋಡುವ ಹಾಗಾಗಿದೆ. ಅದು ಅರ್ಥಶಾಸ್ತ್ರ ವೇದಿಕೆಯ ಮೂಲಕ ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಜ್ಯದಾದ್ಯಂತ ಅನೇಕ ಉಪನ್ಯಾಸಗಳನ್ನು ನೀಡಿರ್ತಕ್ಕಂಥ ಧರ್ಮೇಂದ್ರ BG ಸರ್ ಅವರನ್ನು ಅಭಿನಂದಿಸುವ ಕ್ಷಣಕ್ಕೆ ಇದೀಗ ಸಾಕ್ಷಿ ಆಗ್ತಾ ಇದ್ದೇವೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ. ಇದೀಗ ಮುಂದಿನ ಮಾತುಗಳನ್ನು ಕೇಳಲಿಕ್ಕಿದ್ದೇವೆ.
ಏನು ಅಂದರೆ ಏನೂ ಅಲ್ಲದ ನನ್ನಂಥವರು ಕರೆ ಮಾಡಿದರೂ ಅಕ್ಷಯ್ ಏನು ಹೇಳಿ ಎಂದು ವಾಪಸ್ ಕರೆ ಮಾಡಿ ಹೇಳುವ ನಮ್ಮ ನಡುವಿನ ಸರಳ ಸಜ್ಜನಿಕೆಯ ಅಧಿಕಾರಿ ಬೀದರ್ ಜಿಲ್ಲೆಯವರಾದ ಇವರು ಉಡುಪಿ ಜಿಲ್ಲೆಯ ಶೈಕ್ಷಣಿಕ ವ್ಯವಸ್ಥೆಯನ್ನು ಉತ್ತುಂಗಕ್ಕೇರಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದವರು. ಅವರು ವಾಣಿಜ್ಯಶಾಸ್ತ್ರ ಉಪನ್ಯಾಸಕರಾಗಿದ್ದರೂ ಕೂಡ ಅರ್ಥಶಾಸ್ತ್ರದ ಮೇಲೆ ವಿಶೇಷವಾದ ಪ್ರೀತಿಯನ್ನು ಹೊಂದಿರುವ, ಜಿಲ್ಲೆಯಲ್ಲಿ ಶೈಕ್ಷಣಿಕ ವಲಯದಲ್ಲಿ ಮಿಂಚಿನ ಸಂಚಲನವನ್ನು ಮಾಡ್ತಾ ಇರುವಂತಹ ನಮ್ಮ ಹೆಮ್ಮೆಯ ಜಿಲ್ಲಾ ಉಪನಿರ್ದೇಶಕರಾಗಿರುವ ಸನ್ಮಾನ್ಯ ಮಾರುತಿ ಸರ್ ಅವರ ಮಾತುಗಳಿಗೆ ಇದೀಗ ಈ ವೇದಿ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ, ಉಡುಪಿ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಅರ್ಥಶಾಸ್ತ್ರ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ವೇದಿಕೆ, ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಒಂದು ದಿನದ ಕಾರ್ಯಾಗಾರವನ್ನು ಅರ್ಥಶಾಸ್ತ್ರ ಉಪನ್ಯಾಸಕರಿಗೆ ಏರ್ಪಡಿಸಿದ್ದೀವಿ. ಈ ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕಾಗಿತ್ತು ಶ್ರೀ ಉದಯ್ ಶೆಟ್ಟಿ ಮುನಿಯಾಲ್ ಅವರು. ಅವರ ಪರವಾಗಿ ಸೂರಜ್ ಕುಮಾರ್ ಆಗಮಿಸಿದರು. ಅವರು ಅನ್ಯ ಕಾರ್ಯ ನಿಮಿತ್ತ ನಿರ್ಗಮಿಸಿದ್ದಾರೆ. ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿದಂಥ ವಿದ್ವಾನ್ ಗಣಪತಿ ಅವರೇ, ಕ್ರಿಯೇಟಿವ್ ಸಂಸ್ಥೆಯ ಸಂಸ್ಥಾಪಕರೇ, ಅರ್ಥಶಾಸ್ತ್ರ ಉಪನ್ಯಾಸಕರ ವೇದಿಕೆ ಅಧ್ಯಕ್ಷತೆ ವಹಿಸಿದಂಥ ಶ್ರೀಮತಿ ಅನುರಾಧ ಎಚ್ ಅವರೇ, ಗೌರವಾಧ್ಯಕ್ಷರಾದಂಥ ಐವನ್ ಡಿಸೋಜ್ ಅವರೇ, ಐವನ್ ಸೋವಾರಿಸ್ ಅವರೇ, ಕಾರ್ಯದರ್ಶಿಗಳಾದಂಥ ದಿನಕರ್ ಶೆಟ್ಟಿ ಅವರೇ, ಖಜಾಂಚಿಯಾದಂಥ ಶ್ರೀ ಕಿಶೋರ್ ಕುಮಾರ್ ಅವರೇ, ಉಡುಪಿ ಜಿಲ್ಲಾ ಉಪನ್ಯಾಸಕರ ವೇದಿಯ ಸರ್ವ ಸದಸ್ಯರೇ, ಈ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರೇ, ಇಂದು ಈಗಾಗಲೇ ನಿವೃತ್ತಿ ಹೊಂದಿ ಇಂದು ಸನ್ಮಾನಗೊಂಡಿರುವ ಗೋಪಾಲ್ ಭಟ್ರೆ, ಈ ತಿಂಗಳು 31ರಂದು ನಿವೃತ್ತಿಯಾಗಲಿರುವ ನಾಗರಾಜ್ ವೈದ್ಯ ಅವರೇ, ದಿನಕರ್ ಶೆಟ್ಟಿ ಅವರೇ ಹಾಗೂ ವಿವಿಧ ಕಾಲೇಜುಗಳಿಂದ ಆಗಮಿಸಿದಂಥ ಅರ್ಥಶಾಸ್ತ್ರ ಬೋಧಿಸುವಂಥ ಪ್ರಾಂಶುಪಾಲರೇ ಮತ್ತು ಉಪನ್ಯಾಸಕರೇ, ಈ ಸಂಸ್ಥೆಯ ಎಲ್ಲ ಪ್ರಾಂಶುಪಾಲರೇ, ಸಿಬ್ಬಂದಿ ವರ್ಗದವರೇ, ಈಗಾಗಲೇ ಸಾಕಷ್ಟು ಟೈಮ್ ಆಗಿದೆ. ಹಾಗಾಗಿ ಮತ್ತು ಹೆಚ್ಚಿಗೆ ಮಾತಾಡಿದ್ದಾರೆ ಎಲ್ಲರೂ. ನಾಗರಾಜ್ ವೈದ್ಯ, ಗೋಪಾಲ್ ಭಟ್ರು ಸಾಕಷ್ಟು ವೃತ್ತಿ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಅದರ ಜೊತೆಗೆ ಸನ್ಮಾನಿತ 100ಕ್ಕೆ 100 ಅಂಕ ಪಡ್ಕೊಂಡಂಥ ವಿದ್ಯಾರ್ಥಿಗಳೇ ಮತ್ತು ಅವರ ಅಂಕ ಬರಲಿಕ್ಕೆ ಕಾರಣಭೂತರಾದಂಥ ಎಲ್ಲ ಉಪನ್ಯಾಸ ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿ ವರ್ಷದಂತೆ ನಾವು ಈ ವರ್ಷ ಕೂಡ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ ವರ್ಷ, ಹಿಂದಿನ ವರ್ಷಗಳಲ್ಲಿ ಸಾಕಷ್ಟು ಕಾರ್ಯಾಗಾರಗಳನ್ನು ನಾವು ಮಾಡ್ತಾನೆ ಬಂದಿದ್ದೀವಿ. ಕಳೆದ ವರ್ಷ ಇನ್ನೂ ಸ್ವಲ್ಪ ಬೇಗ ಕಾರ್ಯಾಗಾರ ಪ್ರಾರಂಭ ಮಾಡಿದ್ದೀವಿ ಅಂತ ನನಗನ್ನಿಸ್ತದೆ, ನೆನಪಿಲ್ಲ. ಹಾಗಾಗಿ ಆ ವರ್ಷದ ಕಾರ್ಯಾಗಾರದಲ್ಲಿ ತಾವುಗಳೆಲ್ಲ ಭಾಗವಹಿಸಿ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಉತ್ತಮಪಡಿಸಲಿಕ್ಕೆ ಕಾರಣಭೂತರಾಗಿದ್ದೀರಿ. ಅದರಿಂದ ಸತತವಾಗಿ ನಾನು 1 ವರ್ಷ ಪ್ರಭಾರ ಉಪನ್ಯಾಸಕರಾಗಿದ್ದೆ 19-20 ಸಾಲಿನಲ್ಲಿ. ಆ ವರ್ಷ ಕೂಡ ಪ್ರಥಮ ಬಂದಿತ್ತು ಉಡುಪಿ ಜಿಲ್ಲೆ ಇಡೀ ರಾಜ್ಯಕ್ಕೆ. ಆ ನಂತರ 21ಕ್ಕೆ ಪರೀಕ್ಷೆ ಆಗಲಿಲ್ಲ. ಕಾರಣ ಅಂತಂದರೆ ಕೋವಿಡ್ ಕಾರಣದಿಂದ ಪರೀಕ್ಷೆ ಆಗಲಿಲ್ಲ. ಆವಾಗ 22, 23, 24 ಸತತ ವರ್ಷ ನಾವು ಫ್ರ್ಯಾಕ್ಷನಲ್ಲಿ 0.05, 0.02 ಈ ರೀತಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಕಳೆದ 3 ವರ್ಷಗಳು ನಮಗೆ ಸ್ವಲ್ಪದಲ್ಲೇ ತಪ್ತಾ ಇತ್ತು. ಆದರೆ ಕಳೆದ ವರ್ಷ ಮೊನ್ನೆ ನಡೆದಂಥ 25 ಎಕ್ಸಾಮ್ನಲ್ಲಿ ತಮ್ಮೆಲ್ಲ ಪರಿಶ್ರಮದಿಂದ ಎಲ್ಲ ಕಡೆ
ಹೇಳ್ತಾರೆ ಏನಂತ, ಉಪನಿರ್ದೇಶಕರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಅವರ ಮಾರ್ಗದರ್ಶನ ಇದೆ ಅಂತ. ಆದರೆ ನಾನಂತೂ ಒಪ್ಕೊಳ್ಳೋದಿಲ್ಲ. ಕಾರಣ ಏನಂತಂದರೆ, ಪರೀಕ್ಷೆ ಬರೀತಕ್ಕಂಥವರು ವಿದ್ಯಾರ್ಥಿಗಳು, ಅವರನ್ನು ತಯಾರು ಮಾಡ್ತಕ್ಕಂಥವ್ರು ಉಪನ್ಯಾಸಕರು. ಹಾಗಾಗಿ ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ ಮತ್ತು ಉಪನ್ಯಾಸಕರೇ ಪ್ರಮುಖವಾಗಿ, ಅದರ ಜೊತೆಗೆ ನಮ್ಮ ಪ್ರಿನ್ಸಿಪಾಲರು ಎಷ್ಟೋ ಸಲ ನಿಮ್ಮನ್ನು ಬೈತಾರೆ, ಗದರಿಸ್ತಾರೆ. ಅಂಥ ಟೈಮ್ನಲ್ಲಿ ನಿಮ್ಮ ಮಧ್ಯದಲ್ಲಿ ಕೆಲವೊಂದು ಸಲ ಪ್ರಿನ್ಸಿಪಾಲ್ ಮಧ್ಯೆ, ಲೆಕ್ಚರ್ಸ್ ಮಧ್ಯೆ ಜಗಳಗಳು ಕೂಡ ಆಗ್ತದೆ. ಸೊ ಹಾಗಾಗಿ ಅಷ್ಟೆಲ್ಲ ನೀವೆಲ್ಲ ಕಷ್ಟಪಟ್ಟಿರೋದ್ರಿಂದ ಉಡುಪಿ ಜಿಲ್ಲೆ ಪ್ರಥಮ ಬಂದಿದೆ ಅಂತ ಹೇಳ್ತೇನೆ ಬಿಟ್ಟರೆ, ಅದರಲ್ಲಿ ನನ್ನಂದು ಏನು ಪಾತ್ರ ಇಲ್ಲವೇ ಇಲ್ಲ. ಹಾಗಾಗಿ ಉಡುಪಿ ಜಿಲ್ಲೆ ಕಳೆದ ಸಲ ಪ್ರಥಮ ಬರಲಿಕ್ಕೆ ನೀವುಗಳು ಎಲ್ಲರೂ ಕಾರಣಭೂತರಾಗಿದ್ದೀರಿ. ಹಾಗಾಗಿ ಇಲಾಖೆ ವತಿಯಿಂದ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಾನು. ಅದೇ ರೀತಿ ಈ ವರ್ಷ ಕೂಡ ನಾವು ಕಾರ್ಯಾಗಾರವನ್ನು ಬೇಗನೆ ಆದಷ್ಟು ಬೇಗ ಏರ್ಪಡಿಸಿದ್ವಿ. ಈ ಕಾರ್ಯಾಗಾರದ ಸದುಪಯೋಗ ಪಡಿಸ್ಕೊಳ್ಳಿ. ನಾಗರಾಜ್ ವೈದ್ಯ ಸುಮಾರು ಸಲ ಹೇಳಿದರು, ನಾಗರಾಜ್ ವೈದ್ಯರು ಹೇಳಿದ್ರು, ಗೋಪಾಲ್ ಭಟ್ರು ಹೇಳಿದ್ರು, ಅಧಿಕಾರ ಅಂತಕ್ಕಂಥದ್ದು ಒಂಥರ ಮುಳ್ಳಿನ ಹಾಸಿಗೆ ಇದ್ದಾಗೆ. ಎಷ್ಟು ಮುಳ್ಳು ಚುಸ್ತಾ ಇದ್ದರೂ ಕೂಡ ನಾವು ಅದ್ರ ಮೇಲೆ ಆಗುತ್ತೆ. ನಮ್ಮ ಮುಳ್ಳು ಚುಸ್ತಾ ಇದೆ ಅಂತ ಯಾರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಷ್ಟು ಸಮಸ್ಯೆಗಳು ಬರ್ತಾ ಇರ್ತವೆ. ಅದರಿಂದ ಎಷ್ಟೋ ಸಲ ನಮ್ಮ ಆರೋಗ್ಯ ಕೆಡ್ತದೆ ಅಂತ ಹೆದರಿಕೆ ಕೂಡ ಆಗ್ತದೆ. ಎಷ್ಟೋ ಸಂದರ್ಭದಲ್ಲಿ ಈಗ ನಿಯೋಜನೆ ಮಾಡ್ತಕ್ಕಂಥ ಸಮಯದಲ್ಲಿ ಕೆಲವು ಉಪನ್ಯಾಸಕರು ಭಾಳ ತೊಂದರೆ ಕೊಡ್ತಾರೆ. ಕಾರಣ ಏನಂದರೆ, ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ನಮ್ಮ ಉಪನ್ಯಾಸಕರಿಗೆ ನೋಡಿ, ನನ್ನ ವೈಯಕ್ತಿಕ ಇದರಲ್ಲಿ ಏನೂ ಇಲ್ಲ, ಕೆಲಸ ಮಾಡಿ. ಯಾಕಂದರೆ ಅಧಿಕಾರ, ನಾಗರಾಜ್ ವೈದ್ಯರು ಎಲ್ಲ ಹೇಳಿಬಿಟ್ಟಿದ್ದಾರೆ, ಅಧಿಕಾರ ಇರ್ತಕ್ಕಂಥದ್ದು, ಅವಕಾಶ ಇರ್ತಕ್ಕಂಥದ್ದು 31 ಈ ತಿಂಗಳು 31 ಮುಗಿದ್ರೆ ನಾಗರಾಜ್ ವೈದ್ಯರನ್ನು ಕೇಳೋರೇ ಯಾರೂ ಇಲ್ಲ. ಹಾಗಾಗಿ ಅವರಿಗೆ ನಮ್ಮ ಅಧಿಕಾರದಲ್ಲಿರ್ತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ಸಮಯದಲ್ಲಿ ಮಾತ್ರ ನಿಮಗೆ ಒಳ್ಳೇದು ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಆ ಒಳ್ಳೇದು ಮಾಡಿ, ಮಕ್ಕಳಿಗೆ ಪಾಠ ಮಾಡಿ, ಅಥವಾ ಇನ್ನೊಂದು ಸಂಸ್ಥೆ ಪ್ರಿನ್ಸಿಪಾಲರನ್ನು ಹಾಕ್ತೀವಿ. ನಾವು ವಿನ್ಸೆಂಟಿಗೆ ಹಾಕಿದ್ದೀವಿ ಬೇರೆ ಕಡೆ. ಎಷ್ಟೋ ಪ್ರಿನ್ಸಿಪಾಲ್ ಹೆದರ್ಕೋಬಾರ್ದು. ಎಲ್ಲಿ ಹೆದರ್ಕೋಬೇಕು ಅಂತಂದರೆ, ಲೆಕ್ಚರ್ ಇದ್ದಾಗ ಹೆದರ್ಕೋಬೇಕು. ಒಂದು ವೇಳೆ ನೀವು ಪ್ರಿನ್ಸಿಪಾಲರ ಬಂದಿರಿ ಅಂತಂದಾಗ, ಮತ್ತು ನಾವು ವಯಸ್ಸಾದಂಗೆಲ್ಲ, ದೊಡ್ಡವರಾದಂಗೆಲ್ಲ, ಜವಾಬ್ದಾರಿ ಏಜ್ ಆದಂಗೆಲ್ಲ, ಕ್ವಾಲಿಫಿಕೇಷನ್ ಜಾಸ್ತಿ ಆದಂಗೆಲ್ಲ ನಾವು ಜವಾಬ್ದಾರಿಯನ್ನು ಹೊತ್ಕೊಳ್ಳೋದು ಕಲ್ಕೋಬೇಕು. ಸೊ ಹಾಗಾಗಿ ನಾವು ಹೆದರ್ತಾ ಕುಂತ್ರೆ ಯಾವುದು ಕೆಲಸನೂ ಆಗೋದಿಲ್ಲ. ನಾನು ಡೆಪ್ಯೂಟಿ ಡೈರೆಕ್ಟರ್ ಆಗಲಿಲ್ಲ, ಇನ್ನೊಬ್ರು ಯಾರು ಆಗ್ತಾಯಿದ್ರು, ಆ ಜಾಗ ಖಾಲಿ ಬಿಡೋ ಹಾಗಿಲ್ಲ. ಸೊ ಹಾಗೆ ಪ್ರಿನ್ಸಿಪಾಲರು ಕೂಡ ಅಷ್ಟೇ. ಆದರೆ ನಮ್ಮ ಬದುಕಿನಲ್ಲಿ ಬಂದಿರತಕ್ಕಂಥ ಅವಕಾಶಗಳನ್ನು ರೆಡಿ ಅನ್ಬೇಕು ಯಾವಾಗಲೂ. ಏನು ಕೊಟ್ಟರು ಕೆಲಸಗಳನ್ನು ಮಾಡಲಿಕ್ಕೆ ನಾವು ಕಲ್ಕೊಳ್ಬೇಕು ಅಂತ ಹೇಳ್ತಾ, ಈ ವರ್ಷ ಕಾರ್ಯಾಗಾರವನ್ನು ನಾವು ಆದಷ್ಟು ಬೇಗ ಏರ್ಪಡಿಸಿದ್ವಿ. ಮತ್ತು ನಮ್ಮ ನಾಗರಾಜ್ ವೈದ್ಯರು ಹೇಳಿದ್ದಾರೆ, ನಾನು ರಿಸಲ್ಟ್ ಅಪ್ರೂವ್ ಮಾಡಲಿಕ್ಕೆ ಮೊನ್ನೆ ನಾನು ಚೆಂದ ಗಮನಿಸಿದೆ. ಎಷ್ಟೋ ಸಲ ಏನಾಗುತ್ತೆ ಅಂದರೆ, 25 ಮಕ್ಕಳು ಇರ್ತವೆ, ಅದ್ರಾಗ 8, 9, 10 ಮಕ್ಕಳು ಫೇಲ್ ಮಾಡಿರ್ತೀರಿ ಫಸ್ಟ್ ಇಯರ್ನಲ್ಲಿ. ಅದು ತುಂಬ ಹಾರಿಬಲ್. ಯಾಕಂದರೆ ಒಂದು ವರ್ಷದಲ್ಲಿ ನೀವು ಆ ಮಗುನ 30-35 ಮಾರ್ಕ್ಸ್ ತೆಗಿಲಿಕ್ಕೆ ಆಗಲಿಲ್ಲ ಅಂದರೆ ನನಗೆ ಬೇಜಾರಾಗ್ತದೆ. ಹಾಗಾಗಿ ಇವಾಗಲಿಂದ ಆರಂಭ ಮಾಡಿ, ಮಕ್ಕಳ ಅವರು ಫಸ್ಟ್, ಸೆಕೆಂಡ್ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್ ಅಂದರೆ 3ನೇ ತರಗತಿ ಬಂದಾಗಲೇ, ಅಥವಾ 1-2-3 ಕ್ಲಾಸ್ ಅಟೆಂಡ್ ಮಾಡಿದ ಕೂಡಲೇ ಗೊತ್ತಾಗುತ್ತೆ ನಿಮ್ಮ ಆ ಮಗು ಯೋಗ್ಯತೆ ಏನು ಅಂತಕ್ಕಂಥದ್ದು. ಹಾಗಾಗಿ ನೀವು ಇವಾಗಲಿಂದ ಆ ಮಕ್ಕಳನ್ನು ಪಾಸ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಟೀಚ್ ಮಾಡ್ತಾ ಹೋದರೆ ಆ ಮಕ್ಕಳು ಪಾಸ್ ಆಗ್ತಾರೆ. ಅವರೇ ಹೇಳಿದ್ದಾರೆ, ನಾನು ಹೇಳೋ ಅಗತ್ಯ ಇಲ್ಲ. ಎಷ್ಟೋ ಮಕ್ಕಳು ನಾವು ಕಷ್ಟಪಟ್ಟು ಪಾಸ್ ಮಾಡಿರ್ತೀವಿ, ಅವನು ಸೆಕೆಂಡ್ ಇಯರ್ ಪಾಸ್ ಆಗೋ ಹೊತ್ತಿಗೆ ಅವ್ನು ಒಳ್ಳೆ ಅಂಕ ತೊಗೊಂಡು ಹೋಗಿ ನಮಗೆ ವಾಂಡರ್ ಆಗುತ್ತೆ, ಸರ್ ನಾನು ಇಷ್ಟು ವರ್ಷ ವೆರಿ ಗುಡ್ ನನ್ನ ಬದುಕು ಸಾರ್ಥಕ ಆಯಿತು. ಏನಕ್ಕೆ ಸಾರ್ಥಕ ಆಯಿತು ಅಂದರೆ, ಆ ಮಗುನ ತುಂಬ ಕಷ್ಟಪಟ್ಟು ನಾನು ಪಾಸ್ ಮಾಡಿದ್ದೆ, ಇವತ್ತು ಅವನು ಫಸ್ಟ್ ಕ್ಲಾಸ್ ತೊಗೊಂಡು ಹೋಗ್ತಾ ಇದ್ದಾನೆ, ಇನ್ನೇನು ಬೇಕು? ಅದಕ್ಕಿಂತ ಭಾಗ್ಯ ದೇವರಿಗೂ ಇಲ್ಲ. ಅಷ್ಟು ನೀವು ದೇವ್ರ ಸ್ಥಾನದಲ್ಲಿ ಇದ್ದೀರಿ. ಹಾಗಾಗಿ ನೀವು ಅದು ನಿಮ್ಮ ಕೈಯಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥ ದೇವರುಗಳು, ಉಪನ್ಯಾಸಕರು, ಟೀಚರ್ಸ್ ಕಣ್ಣಿಗೆ ಕಾಣ್ತಕ್ಕಂಥ ದೇವರು. ಯಾಕಂದರೆ ಆ ಮಗು ಬದುಕನ್ನು ರೂಪಿಸ್ತಕ್ಕಂಥವ್ರು ನೀವೇ. ಕೂಡಲೇ ದೇವರ ಆಶೀರ್ವಾದ ಯಾವಾಗಿರುತ್ತೆ ಅಂತಂದರೆ, ನಾವು ಎಲ್ಲ ಕೈ ಚೆಲ್ಲಿದಾಗ ನಮ್ಮಿಂದ ಏನೂ ಆಗಲ್ಲಪ್ಪ ಅಂದಾಗ ದೇವರ ಆಶೀರ್ವಾದ ಇರ್ತದೆ. ಸೊ ಹಾಗಾಗಿ ನೀವು ಒಳ್ಳೆಯ ಸ್ಥಾನದಲ್ಲಿದ್ದೀರಿ. ಆದಷ್ಟು ರಿಸಲ್ಟನ್ನು ಕೊಡಿ. ಕಳೆದಿದ್ದು ಹೋಯಿತು. ಇನ್ಮೇಲಾದರೂ ಪ್ರತಿ ಮಗು ಪಾಸಾಗಿ ಮಾಡಿದ್ದೆ ಆದರೆ ನಿಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ಈಗ ಈ ವರ್ಷ ಕೂಡ ಒಳ್ಳೆಯ ರಿಸಲ್ಟನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಹಾಗಂತ ತಿಳ್ಕೊಂಡು ಮಕ್ಕಳಿಗೆ ಬೈತಕ್ಕಂಥದ್ದು, ಹೊಡಿತಕ್ಕಂಥದ್ದು, ಹೆದರ್ಸ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು ಪೇರೆಂಟ್ಸ್ ಮುಂದಾಗಲಿ ಇನ್ನೊಬ್ಬರ ಮುಂದಾಗಲಿ ಮಾಡ್ತಕ್ಕಂಥದ್ದು ಬೇಡ. ಆದಷ್ಟು ಮಕ್ಕಳಿಗೆ ಪ್ರೀತಿಯಿಂದ ಅವರನ್ನು ತಿದ್ದಿ ಅವ್ರಿಗೆ ಸರಿದಾರಿಯನ್ನು ತರಬೇಕು. ನಾನು ಲೆಕ್ಚರ್ ಆಗಿ ಬಂದವನೇ. ಎಷ್ಟೋ ಸಲ ಮಕ್ಕಳನ್ನ ವರ್ಕ್ ಕೊಟ್ಟರು ಕೂಡ ಅವ್ರು ಮಾಡ್ಕೊಂಡು ಬರೋದಿಲ್ಲ.
ಆವಾಗ ತಪ್ಪಿಸ್ಕೊಳ್ತಾರೆ, ಕ್ಲಾಸಿಗೆ ತಪ್ಪಿಸ್ಕೊಳ್ತಾರೆ. ಆದರೂ ಕೂಡ ನಾವು ತಾಳ್ಮೆಯನ್ನು ಕಳ್ಕೋಬಾರ್ದು. ನಾವು ಎಷ್ಟು ತಾಳ್ತೀವೋ ಅಷ್ಟು ನಮ್ಮ ಬದುಕಿನಲ್ಲಿ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ, ಈ ವರ್ಷ ಕೂಡ ಒಳ್ಳೆಯ ರಿಸಲ್ಟನ್ನು ಕೊಡಿ, ಪ್ರಯತ್ನ ಮಾಡಿ, ಹಾಗಾಗಿ ಒಳ್ಳೆಯ ರಿಸಲ್ಟ್ ಬರಲಿ. ಆಮೇಲೆ ನಮ್ಮ ಜೊತೆಗೆ ಕೆಲಸ ಮಾಡಿದಂಥ ಗೋಪಾಲ ಭಟ್ರು, ಆಮೇಲೆ ನಾಗರಾಜ್ ವೈದ್ಯರು, ಅವರು ಆ ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಸಾಕಷ್ಟು ದೇವರು ಆರೋಗ್ಯವನ್ನು ಕೊಡಲಿ, ಮತ್ತು ಅವರ ಬದುಕಿನಲ್ಲಿ ಬೇಕಾಗ್ತಕ್ಕಂಥದ್ದೆಲ್ಲ ಸಿಗಲಿ ಅವರ ಕುಟುಂಬಕ್ಕೆ ಅಂತ ಆಶಿಸ್ತಾ, ನಿಮ್ಮ ಯಾರೋ ಬುಕ್ಕನ್ನು ಬರೆದಿರಿ, ಇನ್ನೂ ನೀವು ಹೆಚ್ಚಿಗೆ ಸ್ಟಡಿ ಮಾಡಿ ಒಳ್ಳೆ ಬುಕ್ಕನ್ನು ಕೊಡಿ. ಇವತ್ತಿನ ಯುಗ ಹೇಗಿದೆ ಅಂದರೆ ಕಡಿಮೆ ಅವಧಿಯಲ್ಲಿ ಜಾಸ್ತಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಕಲ್ತ್ಕೊಳ್ಳಿ. ಆಮೇಲೆ ಈ ಒಂದು ಕಾರ್ಯಾಗಾರಕ್ಕೆ ನನ್ನ ಪ್ರೀತಿಯಿಂದ ಆಹ್ವಾನಿಸಿ ನನಗೆ ಈ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪ್ರಾಂಶುಪಾಲರು, ನಮ್ಮ ಉಪನ್ಯಾಸಕ ಸಂಘದ ಅಧ್ಯಕ್ಷೆ, ಅವರು ನನ್ನ ಜೊತೆನೇ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ. ಅವ್ರು ಯಾವಾಗಲೂ ಹಾರ್ಡ್ ವರ್ಕು ಕೆಲಸವನ್ನು ಮಾಡ್ತಕ್ಕಂಥ. ಇಲ್ಲಿ ಉಡುಪಿ ಜಿಲ್ಲೆಯ ವಿಶೇಷತೆ ಏನಂದರೆ ಮಕ್ಕಳನ್ನು ಯಾವ ರೀತಿ ಪಾಸ್ ಮಾಡಿಸ್ಬೇಕಂತಕ್ಕಂಥ ಕಲೆ ಗೊತ್ತಿದೆ. ಹಾಗಾಗಿ ಬೇರೆ ಕಡೆ ಮಕ್ಕಳು ಇದ್ದಾರೆ, ಬುದ್ಧಿವಂತ ಇದ್ದಾರೆ, ಎಲ್ಲ ಕಡೆ ಮಕ್ಕಳು ಬುದ್ಧಿವಂತರಿರ್ತಾರೆ. ಆದರೆ ಪಾಸ್ ಮಾಡಿಸ್ತಕ್ಕಂಥ ಕಲೆ ಗೊತ್ತಿರಬೇಕು. ಸೊ ಯಾವ ರೀತಿ ಮಕ್ಕಳನ್ನ ನಾವು ಮುಂದೆ ಪಾಸ್ ಮಾಡಿಸ್ಬೋದು ಅಂತಕ್ಕಂಥ ಕಲೆ ನಮ್ಮ ಉಡುಪಿ ಜಿಲ್ಲೆ ಉಪನ್ಯಾಸಕರಿಗಿದೆ. ಸೊ ಹಾಗಾಗಿ ಅದ್ರ ಜೊತೆಗೆ ಈ ಸಂಸ್ಥೆ, ಕ್ರಿಯೇಟಿವ್ ಸಂಸ್ಥೆ ತುಂಬ ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಅಗಾಧವಾಗಿ ಬೆಳೀತಾ ಇದೆ. ಅದಕ್ಕೆ ಪ್ರಮುಖವಾಗಿ ಕಾರಣಭೂತರು ಅಂದರೆ 7 ಜನ ಯಂಗ್ ಬ್ಲಡ್. ಸೊ ಅವ್ರಿಗೆ ನೋಡಿದಾಗಲ್ಲ ನನಗೆ ಭಾಳ ಖುಷಿ ಆಗ್ತದೆ. ಅವರು 7 ಜನ ತುಂಬ ಆತ್ಮೀಯತೆಯಿಂದ ತುಂಬ ಚೆಂದ ಕೆಲಸ ಮಾಡ್ತಾರೆ. ಹಾಗಾಗಿ ಸಂಸ್ಥೆ ಇನ್ನೂ ಅದೇ ಅಗಾಧವಾಗಿ ಬೆಳೀಲಿ, ಸೊಸೈಟಿಗೆ, ಸಮಾಜಕ್ಕೆ, ಸುತ್ತಮುತ್ತ ಇರ್ತಕ್ಕಂಥ ಪರಿಸರಕ್ಕೆ, ಮತ್ತು ಇಡೀ ರಾಜ್ಯಾದ್ಯಂತ ಅವರ ಸಂಸ್ಥೆ, ಶಿಕ್ಷಣ ಸಂಸ್ಥೆ ಬೆಳೀಲಿ, ಎಲ್ಲ ಕಡೆ ಒಳ್ಳೆಯ ಶಿಕ್ಷಣವನ್ನು ಕೊಡಲಿ ಅಂತ ಆಶಿಸ್ತಾ, ಈ ಒಂದು ಸಭೆಗೆ ಆಹ್ವಾನಿಸಿದ್ದು ನನಗೆ ಗೌರವ ಕೊಟ್ಟು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪ್ರತಿಯೊಬ್ಬರಿಗೂ ವಂದಿಸ್ತಾ, ನಿಮಗೂ ಕೂಡ ನಿಮ್ಮ ಬದುಕಿನಲ್ಲಿ ಒಳ್ಳೆಯದಾಗಲಿ, ಆರೋಗ್ಯದ ಕಡೆ ಗಮನ ಕೊಡಿ. ಪಾಠದ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಇಂಪಾರ್ಟೆಂಟು. ಎಲ್ಲಿ ಹೋದಲ್ಲ ಅದೇ ಹೇಳೋದು, ಆರೋಗ್ಯ ಹೋಯ್ತು ಅಂದರೆ ಎಲ್ಲ ಹೋಯ್ತು. ಸೊ ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ, ಮತ್ತು ನಿಮ್ಮ ಆರೋಗ್ಯ ಚೆನ್ನಾಗಿದೆ, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ತದೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. ಜಿಲ್ಲಾ ಉಪನಿರ್ದೇಶಕರ ನಿರ್ದೇಶನಕ್ಕೆ ಅಭಿವಂದನೆಗಳನ್ನು ಸಲ್ಲಿಸಿಕೊಡ್ತಾ, ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಶೈಕ್ಷಣಿಕ ಜಗತ್ತಿನಲ್ಲಿ ತನ್ನದೇ ಆದಂತಹ ಸಾಧನೆಯನ್ನು ಗೈಯುತ್ತಿರುವ ಶಿಕ್ಷಣ ಸಂಸ್ಥೆ. ಅಲ್ಲಿ ಬರ್ತಾ ಇರಬೇಕಾದ್ರೆ ನೋಡಿದೆ, ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡ ಪ್ರಭಾವತಿಯಿಂದ ಸುವರ್ಣ ಸಾಧಕರು 2024 ಗೌರವ ಪುರಸ್ಕಾರ ಸಿಕ್ಕಿದೆ ಎನ್ನುವ ಅಂಶವನ್ನು. ಅದನ್ನು ನೋಡಿದಾಗ ನಾನು ಉಮೇಶ್ ಸರ್ ಹತ್ರ ಕೇಳಿದೆ, ನಿಮ್ಮ ಶಿಕ್ಷಣ ಸಂಸ್ಥೆಯ ವಯಸ್ಸೆಷ್ಟು ಅಂತ. ಆಗ ಅವ್ರು ಹೇಳಿದರು, ಕೇವಲ 5 ವರ್ಷಗಳ ಹಿಂದೆ ಸ್ಥಾಪಿತಗೊಂಡ ಸಂಸ್ಥೆ ಅಂತ ಹೇಳಿ. ಕೇವಲ 5 ವರ್ಷಗಳ ಹಿಂದೆ ಸ್ಥಾಪಿತಗೊಂಡ ಸಂಸ್ಥೆಯೊಂದು ರಾಜ್ಯ ಮಟ್ಟದಲ್ಲಿ ಶೈಕ್ಷಣಿಕ ಜಗತ್ತಿನಲ್ಲಿ ಇಷ್ಟೊಂದು ಸಾಧನೆಯನ್ನು ಗೈತಾ ಇದೆ ಅಂದರೆ ಅದರ ಹಿಂದೆ ಇವರೆಲ್ಲರ ಪರಿಶ್ರಮ ಇದೆ, ಅವರ ಕಮಿಟ್ಮೆಂಟ್ ಇದೆ. ಈ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸುವುದರ ಜೊತೆಗೆ ನಮ್ಮ ಅರ್ಥಶಾಸ್ತ್ರ ವೇದಿಕೆಯ ಈ ಕಾರ್ಯಕ್ರಮಕ್ಕೆ ಕೇವಲ ಸ್ಥಳಾವಕಾಶವನ್ನು ಕೊಟ್ಟಿದ್ದಲ್ಲ, ಎಲ್ಲ ರೀತಿಯ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ವಿದ್ಯಾಸಂಸ್ಥೆಯ ಪ್ರಾಚಾರ್ಯರೂ ಆಗಿರುವಂತಹ ವಿದ್ವಾನ್ ಗಣಪತಿ ಭಟ್ ಸರ್ ಅವರ ಅಧ್ಯಕ್ಷತೆಯ ನುಡಿಮುತ್ತುಗಳಿಗೆ ಇದೀಗ ಈ ನುಡಿಪೀಠ. ಎಲ್ಲರಿಗೂ ನಮಸ್ಕಾರ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ, ಉಡುಪಿ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಅರ್ಥಶಾಸ್ತ್ರ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ವೇದಿಕೆ ಹಾಗೂ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇವರ ಜಂಟಿ ಆಶ್ರಯದಲ್ಲಿ ಅರ್ಥಶಾಸ್ತ್ರ ವಿಷಯದ ಪುನಶ್ಚೇತನ ಕಾರ್ಯಾಗಾರದ ವೇದಿಕೆಯಲ್ಲಿ ನಾವೆಲ್ಲ ಇದ್ದೇವೆ. ವೇದಿಕೆ ಮೇಲೆ ಇರುವಂತಹ ಗಣ್ಯರೇ ಹಾಗೂ ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಸಹೋದ್ಯೋಗಿ ಮಿತ್ರರೇ, ನೆಚ್ಚಿನ ಮಕ್ಕಳೇ, ಪೋಷಕರೇ, ಪುನಶ್ಚೇತನ ಕಾರ್ಯಾಗಾರ ಎನ್ನುವಂಥದ್ದು ಉಪನ್ಯಾಸಕರಲ್ಲಿ ಒಂದು ರೀಬೂಸ್ಟ್ ಇದ್ದ ಹಾಗೆ. ನಾವು ಉಪನ್ಯಾಸಕ ವೃತ್ತಿ ಎನ್ನುವಂತಹದ್ದು ಪ್ರತಿನಿತ್ಯವೂ ಕೂಡ ನಾವು ಅಪ್ಡೇಟ್ ಆಗಬೇಕಾದಂತಹ ಅನಿವಾರ್ಯತೆ ಎಂಬತಕ್ಕಂತಹದ್ದನ್ನು ನಾವು ಹೊಂದಿರ್ತೇವೆ. ನಾವು ಅಪ್ಡೇಟ್ ಆಗಿಲ್ಲ ಅಂತಂತಾದರೆ ಔಟ್ಡೇಟ್ ಆಗ್ತೇವೆ ಅಷ್ಟೆ. ವಿದ್ಯಾರ್ಥಿಗಳ ಪ್ರೀತಿಗೆ ಅಥವಾ ಇಂದಿನ ಸ್ಪರ್ಧಾತ್ಮಕವಾಗಿರತಕ್ಕಂತಹ ಸಮಾಜದಲ್ಲಿ, ವಿದ್ಯಾರ್ಥಿ ದೆಸೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಮರ್ಪಕವಾದಂತಹ ಆ ಯೋಗ್ಯವಾದ ಜ್ಞಾನವನ್ನು, ನಾಲೆಡ್ಜನ್ನು ನಾವು ಕೊಡದೇ ಹೋದರೆ ನಾವು ಅಪರಾಧಿಗಳು ಕೂಡ ಆಗ್ತೇವೆ. ಆ ನಿಟ್ಟಿನಲ್ಲಿ
ಈ ಪುನಶ್ಚೇತನ ಕಾರ್ಯಾಗಾರ ಎಂಬತಕ್ಕಂತಹದ್ದು ಅತ್ಯಂತ ಪ್ರಮುಖವಾಗಿರತಕ್ಕಂತಹದ್ದು. ಉಪನ್ಯಾಸಕರಿಗೆ ಅಗತ್ಯವಿರುವಂತಹ ಆ ಒಂದು ಅಪ್ಡೇಟ್ ಆಗುವುದಕ್ಕೆ ಇರತಕ್ಕಂಥ ಅವಕಾಶ, ಅದನ್ನು ಸಮರ್ಪಕವಾಗಿ ಎಲ್ಲ ಬಳಸಿಕೊಳ್ಳಬೇಕು ಎಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಮ್ಮ ಸಂಸ್ಥೆ ಎಂಬತಕ್ಕಂಥದ್ದು 2020-21ರಲ್ಲಿ ಪ್ರಾರಂಭವಾಯಿತು 173 ವಿದ್ಯಾರ್ಥಿಗಳೊಂದಿಗೆ. ಈ ವರ್ಷ ಅಂದರೆ 2025-26ನೇ ಸಾಲಿಗೆ 1350ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ನಮ್ಮಲ್ಲಿ ದಾಖಲಾತಿಯನ್ನು ಹೊಂದಿದ್ದಾರೆ. ಕಳೆದ ವರ್ಷ 2025 ಮಾರ್ಚಲ್ಲಿ ನಡೆದಂತಹ ದ್ವಿತೀಯ PUC ಪರೀಕ್ಷೆಯಲ್ಲಿ 692 ವಿದ್ಯಾರ್ಥಿಗಳು ಇದ್ದರು. ಈ ವರ್ಷ 952 ವಿದ್ಯಾರ್ಥಿಗಳಿದ್ದಾರೆ ಈ ವರ್ಷ ಸೆಕೆಂಡ್ PUCಗೆ. ಈ ಕಳೆದ 4 ರಿಸಲ್ಟ್ಗಳು ಬಂದವು. ಇವಾಗ 4 ರಿಸಲ್ಟ್ನಲ್ಲಿಯೂ ಕೂಡ 100ಕ್ಕೆ 100 ಫಲಿತಾಂಶ ಎಂಬತಕ್ಕಂತಹದ್ದನ್ನು ನಮ್ಮ ವಿದ್ಯಾರ್ಥಿಗಳು ನಮಗೆ ತಂದುಕೊಟ್ಟಿದ್ದಾರೆ. ನಾನು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂತಂತಂದರೆ, ಎಲ್ಲ ರೀತಿಯದ್ದಾಗಿರತಕ್ಕಂಥ ಎಲ್ಲ ತರಹದ ವಿದ್ಯಾರ್ಥಿಗಳನ್ನು ನಾವು ಸೇರ್ಪಡೆಗೊಳಿಸಿಕೊಳ್ಳುತ್ತೇವೆ. ಅಲ್ಲಿ ಕೇವಲ ಅಧಿಕ ಅಂಕಗಳನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳನ್ನು ಮಾತ್ರ ನಾವು ಸೇರ್ಪಡೆಗೊಳಿಸಿಕೊಳ್ಳುವಂತಹದ್ದಲ್ಲ. 1-to-1 ವಿದ್ಯಾರ್ಥಿಯೊಂದಿಗೆ ನಾವು ಸಂವಹನದಲ್ಲಿ ಇದ್ದಾಗ ಅಥವಾ ಅವರೊಂದಿಗೆ ಸಂಪರ್ಕದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಫಲಿತಾಂಶ ಎಂಬತಕ್ಕಂತಹದ್ದು ಖಂಡಿತವಾಗಿಯೂ ಕೂಡ ಸಾಧ್ಯವಾಗುತ್ತೆ. ವಿದ್ಯಾರ್ಥಿಗಳು ನಮ್ಮೊಂದಿಗೆ ಇದ್ದಾಗ ಅವರ ನ್ಯೂನತೆಗಳೇನು, ಅವರ ಪ್ಲಸ್ ಪಾಯಿಂಟ್ಗಳೇನು ಎಂಬತಕ್ಕಂತಹದ್ದನ್ನು ಚೆನ್ನಾಗಿ ಅರಿತುಕೊಳ್ಳೋದಕ್ಕಾಗತ್ತೆ. ಖಂಡಿತವಾಗಿಯೂ ನಾನು ಹೇಳ್ತೇನೆ, ಇದೇ ಪ್ರಮಾಣದಲ್ಲಿ ನಾವು ಮುಂದುವರಿತಾ ಹೋದರೆ ಪ್ರತಿ ವರ್ಷವೂ ಕೂಡ 100 ಫಲಿತಾಂಶವನ್ನು ಕೊಡುವುದಕ್ಕೆ ಸಾಧ್ಯ ಇದೆ. ಯಾಕೆ ಅಂತಂದರೆ 1-to-1 ವಿದ್ಯಾರ್ಥಿಯೊಂದಿಗೆ ಅವನ ನ್ಯೂನತೆಗಳನ್ನು ತಿಳಿದುಕೊಂಡು ಅವನಿಗೆ ಏನು ಬೇಕು ಎನ್ನುವಂಥದ್ದನ್ನು ನಾವು ಕೊಡ್ತಾ ಹೋದಾಗ, ಸ್ವಲ್ಪ ಫಾಲೋ ಅಪ್ ಮಾಡಿದಂತಹ ಸಂದರ್ಭದಲ್ಲಿ ಈ 100ರ ಫಲಿತಾಂಶ ಎಂಬತಕ್ಕಂತಹದ್ದು ಸಾಧ್ಯ. ನಾವು ಈಗ ನಮ್ಮಲ್ಲಿ ಕಾಮರ್ಸ್ ವಿಭಾಗದಲ್ಲಿ EBAC ಮತ್ತು EBABM ಬೇಸಿಕ್ ಮ್ಯಾಥ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಈ 2 ಸಂಯೋಜನೆಯಲ್ಲಿ ನಮ್ಮಲ್ಲಿ ತರಗತಿಗಳು ನಡೀತದೆ. ನಮ್ಮಲ್ಲಿ ಕಾಮರ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಯಾವ ಪ್ರಾಮುಖ್ಯತೆಯನ್ನು ಕೊಡ್ತೇವೋ ಅದೇ ರೀತಿಯದ್ದಾಗಿರತಕ್ಕಂಥ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೇವೆ. ಯಾಕೆ ಅಂತಂದರೆ ಈ ಕಾಮರ್ಸ್ ಎಂಬತಕ್ಕಂಥದ್ದು ಯಾರು ಸೇರದಂತಹ ಕಾಂಬಿನೇಷನ್ ಅಲ್ಲ ಇದು. ಯಾಕೆ ಅಂತಂದರೆ ಸೈನ್ಸ್ನಲ್ಲಿ ಎಷ್ಟು ವಿಪುಲವಾಗಿರತಕ್ಕಂಥ ಅವಕಾಶಗಳಿವೆಯೋ ಅಷ್ಟೇ ಅವಕಾಶಗಳನ್ನು ಸಾಧಿಸುವುದಕ್ಕೆ ಈ ವಾಣಿಜ್ಯ ವಿಭಾಗವು ಕೂಡ ಖಂಡಿತ ಅಸ್ತಿತ್ವವನ್ನು ತನ್ನ ಆ ವಿಪುಲವಾಗಿರತಕ್ಕಂಥ ಅವಕಾಶಗಳನ್ನು ತೆರೆದುಕೊಳ್ಳುತ್ತದೆ. ಅದಕ್ಕೆ ಪೂರಕವಾಗುವಂತೆ ನಮ್ಮಲ್ಲಿಯೂ ಕೂಡ CS, CS, CLAT ಇಂತಹ ಅನೇಕ ಸ್ಪರ್ಧಾತ್ಮಕವಾಗಿರತಕ್ಕಂಥ ಪರೀಕ್ಷೆಗಳಿಗೂ ಕೂಡ ನಾವು ತಯಾರಿಯನ್ನು ನಡೆಸ್ತೇವೆ. ಹಾಗಾಗಿಯೇ ನಮ್ಮಲ್ಲಿ ಕಾಮರ್ಸ್ ವಿಭಾಗದಲ್ಲಿಯೂ ಕೂಡ ಅತ್ಯುತ್ತಮವಾಗಿರತಕ್ಕಂಥ ರಿಸಲ್ಟ್ ಬರ್ತಾ ಇದೆ. ಜೊತೆಗೆ ಅವರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಒಂದು ಈಗ ಇಂಡಸ್ಟ್ರಿಯಲ್ ವಿಸಿಟ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯದ್ದಾಗಿರತಕ್ಕಂತಹ ಸಮಾಜಮುಖಿಯಾಗಿರತಕ್ಕಂಥ ಕಾರ್ಯಗಳಲ್ಲಿರ್ಬೋದು, ಎಲ್ಲದರಲ್ಲಿಯೂ ಕೂಡ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ತಾರೆ. ಅವರಿಗೂ ಒಂದು ಹೊಸತನದ ಈ ಶೈಕ್ಷಣಿಕತೆಯನ್ನು ನಾವು ಒದಗಿಸಿಕೊಟ್ಟಾಗ ನಾವು ಖಂಡಿತವಾಗಿಯೂ ಕೂಡ ಅವರನ್ನು ಫುಲ್ಲಾಗಿ ಅಂದರೆ ಈ ಶೈಕ್ಷಣಿಕ ದೆಸೆಯಲ್ಲಿ ಅವರನ್ನು ಪೂರ್ಣವಾಗಿ ತೊಡಗಿಸಿಕೊಳ್ಳುವಂತೆ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ನಾವು ಎಷ್ಟೋ ಸಾರಿ ಹೇಳೋದಿದೆ, ಅಯ್ಯೋ ಕಾಮರ್ಸ್ ಸ್ಟೂಡೆಂಟ್ಸ್ ತುಂಬ ಪೋಖ್ರಿಗಳು, ತುಂಬ ಜೋರು, ಸ್ವಲ್ಪ ತರಲೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅಂತೇಳಿ. ಅಲ್ಲ, ನಾವು ಮಾವಿನ ಹಣ್ಣಿನ ಬೀಜವನ್ನು ನೆಟ್ಟು ಬೇರೆ ಇನ್ನೇನನ್ನು ಬಯಸಿದರೆ ಹೇಗೆ ಅಲ್ವೇ? ನಾವು ಯಾವ ಬೀಜವನ್ನು ಅವರ ಮನಸ್ಸಿನಲ್ಲಿ ಅಥವಾ ಅವರ ಚಲನವಲನಗಳಲ್ಲಿ ಅವರ ಸಂಸ್ಕಾರಗಳಲ್ಲಿ ನಾವು ಏನನ್ನು ಕೊಡ್ತೇವೋ ಅದನ್ನೇ ನಾವು ನಿರೀಕ್ಷಿಸೋದಕ್ಕೆ ಸಾಧ್ಯ ಅಲ್ವೇ? ಹಾಗಾಗಿ ನಾವು ಅವರಿಗೆ ಯಾವ ರೀತಿಯಲ್ಲಿ ಅವರನ್ನು ಈ ಶೈಕ್ಷಣಿಕತೆಯಲ್ಲಿ ಅವರನ್ನು ತೊಡಗಿಸಿಕೊಳ್ಳೋದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡ್ತೇವೋ ಅದೇ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಅದರಲ್ಲಿ ಮುಂದುವರಿತಾರೆ. ಮಣ್ಣಿನ ಮುದ್ದೆ ರೂಪುಗೊಳಿಸುವಂಥದ್ದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಶ್ರಮ ವಹಿಸ್ತಾ ಇದ್ದೀರಿ, ವಹಿಸ್ತೀರಿ ಕೂಡ. ಅದಕ್ಕೆ ಸಾಕ್ಷಿ ಎಂಬಂತೆ 100ಕ್ಕೆ
100 ಅಂಕಗಳನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳ ಪಟ್ಟಿಯನ್ನು ನಾವು ಕೇಳಿದರೆ ನಮಗೆ ಅದು ಅನುಭವಕ್ಕೆ ಬಂದಂತಹದ್ದಾಗಿದೆ. ಅಲ್ಲದೆ 100ಕ್ಕೆ 100 ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಅಂಕಗಳು ಬರುವಂತೆ ಮಾಡಿದಂತಹ ಉಪನ್ಯಾಸಕರಿಗೆ, ಪ್ರಾಂಶುಪಾಲರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಿವೃತ್ತಿಯನ್ನು ಹೊಂದುತ್ತಿರುವಂತಹ ಪ್ರಾಂಶುಪಾಲರಿಗೂ ಹಾಗೂ ಪದೋನ್ನತಿಯನ್ನು ಹೊಂದಿದಂತಹ ಪ್ರಾಂಶುಪಾಲರಿಗೂ ಕೂಡ ಉತ್ತರೋತ್ತರವಾಗಿರತಕ್ಕಂತಹ ಪ್ರಗತಿ, ಅಭಿವೃದ್ಧಿ ಎಂಬತಕ್ಕಂತಹದ್ದು, ಆಯುಷ್ಯ, ಆರೋಗ್ಯ ಎಲ್ಲವನ್ನೂ ಕೂಡ ಆ ಭಗವಂತ ಕರುಣಿಸಲಿ ಎಂಬುದಾಗಿ ಆಶಿಸ್ತಾ, ಈ ಪುನಶ್ಚೇತನ ಕಾರ್ಯಾಗಾರ ಎಂಬತಕ್ಕಂತಹದ್ದು ನಿಜವಾದಂತಹ ಅರ್ಥದಲ್ಲಿ ಮೂಡಿಬರಲಿ. ಅಂತಹ ಒಂದು ಯಶಸ್ಸು ಅಥವಾ ಆ ರೀತಿಯದ್ದಾಗಿರತಕ್ಕಂಥ ಪ್ರಯೋಜನವನ್ನು ತಾವೆಲ್ಲರೂ ಪಡ್ಕೊಳ್ಳುವಂತಾಗಲಿ. ನಮ್ಮ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಲಿ ಎಂಬುದಾಗಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇದು ಮಾತಲ್ಲ ಸರ್, ಮುತ್ತುಗಳು. ಇದೀಗ ನಮ್ಮ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ವಿದ್ವಾನ್ ಗಣೇಶ್ ಭಟ್ ಸರ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತಹ ಹೊತ್ತು ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಅನುರಾಧ ಮೇಡಮ್ ಇವರು ಇದೀಗ ವಿದ್ವಾನ್ ಗಣಪತಿ ಭಟ್ ಅವರಿಗೆ ಇದೀಗ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಹಾಗೆ ನಮ್ಮಿ ಸರ್ ಅವರಿಗೆ ಇದೀಗ ವೇದಿಕೆಯ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತ ಹೊತ್ತು. ಹಾಗೆ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಪರವಾಗಿ ನಮ್ಮ ಅರ್ಥಶಾಸ್ತ್ರ ವೇದಿಕೆಯ ಅಧ್ಯಕ್ಷರಾಗಿರುವ ಅನುರಾಧ ಮೇಡಮ್ ಅವರಿಗೆ ಅಭಿನಂದಿಸುವಂತ ಹೊತ್ತು. ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ವಿದ್ವಾನ್ ಗಣಪತಿ ಭಟ್ ಸರ್ ಅವರು, ಹಾಗೆ ಈ ಹೊತ್ತಲ್ಲಿ ಆತಿಥೇಯ ವಿದ್ಯಾಸಂಸ್ಥೆಯ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿರುವ ಉಮೇಶ್ ಸರ್ ಕೂಡ ಜೊತೆಯಾಗಲಿಕ್ಕಿದ್ದಾರೆ. ಇಡೀ ಅರ್ಥಶಾಸ್ತ್ರ ವೇದಿಕೆಯ ಪರವಾಗಿ ಅರ್ಥಶಾಸ್ತ್ರ ವೇದಿಕೆಯನ್ನ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಮೂಲಕ ಅಭಿನಂದಿಸುವ ಹೊತ್ತು. ಈ ಶಿಕ್ಷಣ ಸಂಸ್ಥೆಗೀಗ 5 ವರ್ಷ, ಪಂಚಮಂ ಕಾರ್ಯಸಿದ್ಧಿ ಎನ್ನುವ ಹಾಗೆ ಈ ಹೊತ್ತಲ್ಲೇ ಅರ್ಥಶಾಸ್ತ್ರ ವೇದಿಕೆಯ ಕಾರ್ಯಕ್ರಮದ ಆಯೋಜನೆಯ ಅವಕಾಶ ನಮಗೊದಗಿ ಬಂದಿದೆ. ಈ ಹೊತ್ತಲ್ಲೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು, ಪ್ರಾಚಾರ್ಯರೂ ಆಗಿರುವಂತಹ ವಿದ್ವಾನ್ ಗಣಪತಿ ಭಟ್ ಸರ್ ಅವರು ಅಭಿನಂದಿಸ್ತಾ ಇದ್ದಾರೆ. ಇದೀಗ ಈ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದು ನಿಂತಿದ್ದೇವೆ. ವಂದನಾರ್ಪಣೆಯ ಹೊತ್ತು. ಇದೀಗ ವೇದಿಕೆಯಲ್ಲಿರುವ ಗಣ್ಯರನ್ನ, ನೆರೆದಿರುವ ಸರ್ವರನ್ನ ವಂದಿಸಲಿಕ್ಕಿದ್ದಾರೆ ಕೊಲ್ಲೂರು ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿರುವ ಜ್ಯೋತಿ ಮೇಡಮ್ ಅವರು. ಮೇಲಿರುವ ಎಲ್ಲ ಗಣ್ಯರೇ, ಹಾಗೆ ನನ್ನೆಲ್ಲ ಉಪನ್ಯಾಸಕ ಮಿತ್ರರೇ, ಹಾಗೆ ವಿದ್ಯಾರ್ಥಿಗಳೇ, ಶಾಲಾ ಶಿಕ್ಷಣ ಇಲಾಖೆ ಉಡುಪಿ ಜಿಲ್ಲೆ ಪದವಿ ಪೂರ್ವ ಅರ್ಥಶಾಸ್ತ್ರ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ವೇದಿಕೆ ಹಾಗೂ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇವರ ಜಂಟಿ ಆಶ್ರಯದಲ್ಲಿ ಅರ್ಥಶಾಸ್ತ್ರ ವಿಷಯದ ಪುನಶ್ಚೇತನ ಕಾರ್ಯಾಗಾರ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಾಗಾರ ನಡೆಯುತ್ತೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿದ್ವಾನ್ ಗಣಪತಿ ಭಟ್, ಪ್ರಾಂಶುಪಾಲರು, ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು, ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀಯುತ ಸೂರಜ್ ಶೆಟ್ಟಿ, ಮುನಿಯಾಲು ಟ್ರಸ್ಟಿ, ಮುನಿಯಾಲು ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್, ಇವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ಮಾರುತಿ, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಡುಪಿ ಜಿಲ್ಲೆ, ಇವರಿಗೂ ಕೂಡ ನಲ್ಮೆಯ ಧನ್ಯವಾದಗಳು ಸರ್. ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಯೋನಿವೃತ್ತಿ ಹೊಂದಿರುವಂತಹ ಈ ದಿನದ ಸನ್ಮಾನಿತರಾದಂಥ ಶ್ರೀಯುತ ಗೋಪಾಲ ಭಟ್, ಗೌರ್ಮೆಂಟ್ PU ಕಾಲೇಜ್ ಹೊಸಂಗಡಿ, ಹಾಗೂ ನನ್ನ ಗುರುಗಳು ಆದಂಥ ಶ್ರೀಯುತ ನಾಗರಾಜ್ ಸರ್, ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಅನುರಾಧ ಮೇಡಮ್, ಶ್ರೀಯುತ ಐವನ್ ಡಿಸೋಜಾ ಸರ್, ಹಾಗೆಯೇ ಶ್ರೀಯುತ ದಿನಕರ್ ಶೆಟ್ಟಿ, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಹಾಗೆಯೇ ಈ ದಿನದ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ಧರ್ಮೇಂದ್ರ ಸರ್, ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.
ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಗರಿಷ್ಠ ಪ್ರಮಾಣದ ಧನ ಸಹಾಯವನ್ನು ಮಾಡಿರುವಂತಹ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಸುಮಾರು 5,000 ರೂಪಾಯಿಗಳ ಧನ ಸಹಾಯವನ್ನು ನೀಡಿರುವಂತಹ ಶ್ರೀಮತಿ ಶ್ರುತಿ ಮೇಡಮ್, ಗೌರ್ಮೆಂಟ್ PU ಕಾಲೇಜ್ ತೆಂಕನಡಿಯೂರು, ಅವರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ 100ಕ್ಕೆ 100 ಅಂಕಗಳ ಅರ್ಥಶಾಸ್ತ್ರದ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ ಹಾಗೆಯೇ 100% ರಿಸಲ್ಟನ್ನು ಪಡೆದಂಥ ಎಲ್ಲ ಅರ್ಥಶಾಸ್ತ್ರ ಉಪನ್ಯಾಸಕರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಎಲ್ಲ ಅರ್ಥಶಾಸ್ತ್ರ ಉಪನ್ಯಾಸಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಸ್ಥಳಾವಕಾಶವನ್ನು ನೀಡಿರುವಂತಹ ಹಾಗೂ ಒಳ್ಳೆಯ ಉಪಹಾರವನ್ನು ಬೆಳಗಿನ ಉಪಹಾರವನ್ನು ಕೊಟ್ಟಿರುವಂತಹ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರುವಂತಹ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೆ.